ನೋಡಿ, ಇದು ಇಡೀ ರಾಜ್ಯ ಕಂಡಂತ ಹಾಗೆ ಇಡೀ ದೇಶ ಕಂಡಂತ ಒಂದು ಮಲಿಯೂರು ಬನ್ನೂರು ಹೋಬಳಿ ಟಿ ತಾಲೂಕು ಮೈಸೂರು ಜಿಲ್ಲೆ ಅಂತ ಒಂದು ಫ್ಯಾಕ್ಟ್ರಿ ಅಂತಾನೆ ಹೇಳ್ತೀವಲ್ಲ, ಆ ಒಂದು ಫ್ಯಾಕ್ಟ್ರಿ. ಹಾಗಾಗಿ ಆ ಮುಂದೆ ಇದ್ದೀನಿ. ನಿನ್ನೆ ಇಲ್ಲಿ ಲೋಡ್ ಆಗುತ್ತೆ, ತಾವೇ ನೋಡ್ತಾ ಇದ್ದೀರಾ, ಇಲ್ಲಿ ಲೋಡ್ ಆಗುತ್ತೆ. ಆ ಲೋಡ್ ಅಂತ ಲಾರಿಯ ಚಾಲಕ ನಿನ್ನೆ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವನ್ನ ಇಲ್ಲಿರುವಂಥ ಆಂಬುಲೆನ್ಸ್ ಸರ್, ಆಂಬುಲೆನ್ಸ್ ಎಲ್ಲಿದೆ ಸರ್? ಇಲ್ಲಿ ಯಜಮಾನ್ರ ಆಂಬುಲೆನ್ಸ್ ಎಲ್ಲಿದೆ? ಆಂಬುಲೆನ್ಸ್ ಎಲ್ಲಿದೆ ಸರ್? ಓಕೆ ನೋಡಿ, ಆಂಬುಲೆನ್ಸು ನೀತಿ ನಿಯಮಾವಳಿ ಪ್ರಕಾರ ಆಂಬುಲೆನ್ಸ್ ಇಲ್ಲಿರ್ಬೇಕ್ರಿ. ಗೇಟ್ ಹತ್ರ ಆಂಬುಲೆನ್ಸ್ ಇರಬೇಕು. ಹೋಗಿ ನೀವು ಯಾವ ಹಾಸ್ಪಿಟಲ್ ನೋಡಿ ನೀವು, ಅಥವಾ ಯಾವ್ದಾರ ಪ್ರೈವೇಟ್ ಹಾಸ್ಪಿಟಲ್ಗಳು, ಗೌರ್ಮೆಂಟ್ ಹಾಸ್ಪಿಟಲ್ಗಳ ಬಗ್ಗೆ ಬೇಡ, ತಾವೇ ನೋಡ್ತಾ ಇದ್ದೀರಾ, ಇಲ್ಲಿ ಆಂಬುಲೆನ್ಸ್ ಇರ್ಬೇಕು. ಇಲ್ಲಿ ಉದಾಹರಣೆಗೆ ಇಲ್ಲೇ ಇವ್ರು ಇರ್ತಾರೆ, ಗಾರ್ಡ್ಸ್ಗಳು ಇರ್ತಾರೆ, ಅವ್ರಿಗೇನು ಅತಚ್ಚರಿ ಆಗೋದು ಬೇಡ. ಯಾಕೆಂದರೆ ಅವ್ರಿಗೇನು ಆಯಿತು ಅಂತಂದರೆ ಆಂಬುಲೆನ್ಸು ಒಳಗಡೆ ನಿಲ್ಸ್ಕೊಳ್ಳಂಗಿಲ್ಲ, ಇಲ್ಲಿ ಗೇಟ್ ಹತ್ರ ನಿಲ್ಸ್ಕೊಬೇಕು ನೀತಿ ನಿಯಮಾವಳಿ ಪ್ರಕಾರ. ಆ ವ್ಯಕ್ತಿ ನೋಡಿ ಇಲ್ಲಿ ಲೋಡ್ ಆಗಿರುತ್ತೆ. ಇಲ್ಲಿ ತಾವೇ ನೋಡ್ತಾ ಇದ್ದೀರಾ, ಇಲ್ಲಿ ಲೋಡ್ ಆಗುತ್ತೆ. ಆ ಲೋಡ್ ಆದಂಥ ಒಂದು ವೆಹಿಕಲ್ ಇರೋಂಥ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ. ಆ ಲೋಡ್ ಆದಂಥ ವ್ಯಕ್ತಿ ಇದೇ ಈ ಫ್ಯಾಕ್ಟ್ರಿ ಆಂಬುಲೆನ್ಸ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಆಗಲೇ ಹೇಳಿದ್ರಲ್ಲ, ಏನೆಲ್ಲ ಅವ್ರು ಹೇಳಿದ್ರು, ಅವ್ರ ಕಡೆ ಒಂದಷ್ಟು ಡ್ರೈವರ್ಗಳು ಅಷ್ಟು ಕೂಡ ಆಗುತ್ತೆ. ಅಂದರೆ ಇಲ್ಲಿಂದ ಮೂಲಭೂತ ಸೌಕರ್ಯ ಇಲ್ದಿರೋಂಥ ಆಂಬುಲೆನ್ಸ್ ಅಂತ ಹೇಳಿದ್ರು. ಆ ಆಂಬುಲೆನ್ಸ್ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾರೆ ಅಂತ ಹೇಳಿದ್ರು. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇರುವಂತೂ ಕೂಡ ಹೇಳಿದ್ರು, ಆಂಬುಲೆನ್ಸ್ ಒಂದು ಇರಲಿಲ್ಲ. ಮತ್ತು ಸರ್ಕಾರಿ ಆಂಬುಲೆನ್ಸ್ ದರಿದ್ರ ಬರೋದೇ ಇಲ್ಲ, ನಿಮಗೆ ಗೊತ್ತದು ಸರ್ಕಾರಿ ಆಂಬುಲೆನ್ಸ್ ಕತೆ ಏನು ಅಂತ. ಜೊತೆಗೆ ಅಟ್ಲೀಸ್ಟ್ ಒಂದು ಮಾನವೀಯತೆಗಾರು ಇವರೇ ಆಂಬುಲೆನ್ಸ್ ಇರುವಂಥವ್ರು ಇದ್ದು ಮೈಸೂರು ಕರ್ಕೊಂಡು ಹೋಗಿದ್ರೆ ಆ ಜೀವ ಉಳಿತಿದ್ದು ಕೂಡ ಹೇಳದಂಥದ್ದು. ಜೊತೆಗೆ ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಏನು ಹಾಕಿದ್ರ ಇಲ್ಲಿ, ತಾವು ನೋಡಿದ್ರಾ? ಯಾರಿಗಾರ ಅರ್ಥ ಆಗುತ್ತೇನ್ರಿ ಇದು ಏನು ಅಂತ? ಅರ್ಥ ಆಗುತ್ತೆ ನಿಮಗೆ? ಇದು ಕಂಪ್ನಿ ಹೆಸರು ಅಷ್ಟೇ. ಇದು ಏನಿದು ಕಂಪ್ನಿ ಹೆಸರು, ಆಯ್ತಾ? ಇಲ್ಲಿ ಏನು ಮಾಡ್ತಾರೆ ಅಂತ ಕೂಡ ಮಾನದಂಡಗಳು ಹಾಕಿರುವಂಥ ಯಾವುದೂ ಇಲ್ಲ, ಆಯ್ತಾ? ಒಳಗಡೆ ಜನ ಗೊತ್ತಿರೋದು ಏನು ಅಂದರೆ ಬಿಯರ್ ಫ್ಯಾಕ್ಟ್ರಿ ಅಂತ ಗೊತ್ತು ಅಷ್ಟೇ. ಇರ್ಬೋದು, ಬಿಯರ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಅರಾಕ್ ಇರ್ಬೋದು. ನೋಡಿ ಇಲ್ಲಿ ವೆಹಿಕಲ್ ಇಲ್ಲಿ ಇದೆಯಲ್ಲ, ಆಯ್ತಾ? ನೋಡಿ ಇಲ್ಲಿ ಕೆಲಸ ಮಾಡೋ ವೆಹಿಕಲ್ಗಳು ಅಟ್ಲೀಸ್ಟ್ ಒಂದು ಯಾವುದೇ ರೀತಿಯಂಥ ಸೇಫ್ಟಿ ಕೂಡ ಇಲ್ಲ ಇಲ್ಲಿ. ಜೊತೆಗೆ ಇಲ್ಲಿ ನಾ ಹೇಳಿದ್ನಲ್ಲ, ಫಸ್ಟು ಗಾಡಿಗಳು ಬಂದರೆ ಇಲ್ಲಿ ನಿಂತ್ಕೊಬೇಕು. ಅನ್ಲೋಡ್ ಆಗಲಿ ಲೋಡ್ ಆಗಲಿ ಇಲ್ಲಿ ಫಸ್ಟು ಎಲ್ಲ ಎಂಟ್ರಿ ತೊಗೊಂಡು, ಅದು ಸರ್ವಸಾಮಾನ್ಯ ನೀತಿ ಮೇಲೆ ಇರುತ್ತೆ. ನಾನು ಕೇಳ್ತಿರೋದು ಒಂದು, ಈ ಆಂಬುಲೆನ್ಸ್ ಎಲ್ಲಿರಬೇಕು? ಎಲ್ಲ ಕಾಣ್ತಾ ಇದೆ ನಿಮ್ಗೆ ಆಂಬುಲೆನ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ? ಸೆಕ್ಯೂರಿಟಿ ಗಾರ್ಡ್ಗೆ ಸಮಸ್ಯೆ ಆಯಿತು ಅನ್ಕೊಳ್ಳಿ, ಉದಾಹರಣೆಗೆ, ಎಲ್ಲಿದೆ ಆಂಬುಲೆನ್ಸು? ಎಲ್ಲರೂ ನಿಲ್ಸ್ಕೊಂಡಿದೆ ಆಂಬುಲೆನ್ಸ್ನ? ನೋಡಿ ಎಲ್ಲಿದೆ ಆಂಬುಲೆನ್ಸ್? ಇದೆ ಆಂಬುಲೆನ್ಸ್ ಎಲ್ಲನಾ? ಇಲ್ಲ ಆಂಬುಲೆನ್ಸ್ ಇದೆಯನ್ರಿ ಇಲ್ಲಿ? ನೋಡಿ ಎಲ್ಲೂ ಆಂಬುಲೆನ್ಸ್ ಇಲ್ಲ. ಎಲ್ಲೂ ಕೂಡ ಆಂಬುಲೆನ್ಸ್ ಇಲ್ಲ. ಎಲ್ಲ ಕಾಣ್ತಾ ಇದೆ ನಿಮ್ಗೆ ಆಂಬುಲೆನ್ಸ್ ಇಲ್ಲಿರಬೇಕು. ಸರ್ಕಾರಿ ನಿಯಮದ ಪ್ರಕಾರ ಆಂಬುಲೆನ್ಸು ಇಲ್ಲಿರಬೇಕು. ಇಲ್ಲಿ ನಿಲ್ಸ್ಕೊಬೇಕು ಅವ್ರು ಆಂಬುಲೆನ್ಸ್ನ. ನೋಡಿ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ನಿಲ್ಸ್ಕೊಬೇಕು ಆಂಬುಲೆನ್ಸ್. ಎಲ್ಲ ಇದೆಯಾ ಆಂಬುಲೆನ್ಸ್ ಜಾಗ ಇದೆಯೇನ್ರಿ? ಎಲ್ಲ ನಿಲ್ಸ್ಕೊಳಕ್ ಆಂಬುಲೆನ್ಸ್ ಇದೆಯಾ ಇಲ್ಲಿ? ಲೋಡಿಂಗ್ ಗಾಡಿ ನಿಲ್ಸ್ಕೋತಾರೆ ಇದೇ ಜಾಗದಲ್ಲಿ. ಅಂದರೆ ಅಲ್ಲೇನು ಪಾರ್ಕಿಂಗ್ ಇದೆ, ಲೋಡಿಂಗ್ ಪಾರ್ಕಿಂಗ್ ಜಾಗದಲ್ಲಿ ನಿನ್ನೆ ಆ ಮುಸ್ಲಿಂ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾನೆ. ಹಾರ್ಟ್ ಅಟ್ಯಾಕ್ ಆಗಿದ ತಕ್ಷಣ 12 ಗಂಟೆ ಮಧ್ಯಾಹ್ನ ಶನಿವಾರ, ಮತ್ತೆ ಇಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯ ಇಲ್ಲದಿರುವಂಥ ಆಂಬುಲೆನ್ಸ್ನ ಕರ್ಕೊಂಡೋಗಿ ಆ ಬಂದೂರು ಹಾಸ್ಪಿಟ್ಲಿಗೆ ಏಕಾಏಕಿ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ ಅನ್ನೋದು ಕೂಡ ಆಪಾದನೆ ಆ ವ್ಯಕ್ತಿಗತವಾಗಿರೋಂಥ ಜೊತೆಲಿ ಅವ್ರ ಕಡೆದು. ಜೊತೆಗೆ ತಾವು ನೋಡ್ತಾ ಇದ್ದೀರಾ, ಇದೇ ಫ್ಯಾಕ್ಟ್ರಿ ಬಗ್ಗೆ ನಮ್ಮ ಸವಾಲ್ ಟಿವಿ ಅತಿ ಹೆಚ್ಚು ಸುದ್ದಿಗಳು ಮಾಡಿತ್ತು. ಕೂಡ ಮಾಡಿತ್ತು. ಹಾಗೇನೆ ತಾವೇನು ನೋಡ್ತಾ ಇದ್ದೀರಾ, ಇಷ್ಟು ಮೂಲಭೂತ ವ್ಯವಸ್ಥೆ ಇಲ್ದಿರೋ ಅಂಥದ್ದು ವ್ಯವಸ್ಥೆಯನ್ನ ಆಪಾದನೆ ಮಾಡ್ತಿರೋಂಥದ್ದು. ಆ ಲಾರಿ ಚಾಲಕ ಯಾರು ತೀರೋಗ್ತಾರೆ, ಆ ಲಾರಿ ಚಾಲಕನ ಪರವಾಗಿ ಬಂದಂತಹ ಮತ್ತೊಬ್ರು ಲಾರಿ ಚಾಲಕರು ಹೇಳ್ತಿರುವಂಥ ಆಪಾದನೆ. ಈ ವಿಚಾರ ಏನು ಅಂತಂದ್ರೆ, ನೋಡಿ ನೀವು ನೋಡಿದಂಗೆ ಎಲ್ಲೂ ಕೂಡ ಆಂಬುಲೆನ್ಸ್ ಇಲ್ಲ. ಒಂದು ಗೇಟ್ ಪಕ್ಕ ಆಂಬುಲೆನ್ಸ್ ಇರಬೇಕು. ಅಚಾನಕ್ ಆಗಿ ಏನಾಯ್ತು ಆಯಿತು ಅಂತಂದರೆ ಅಟ್ಲೀಸ್ಟು ಆಂಬುಲೆನ್ಸ್ ಕರ್ಕೊಂಡೋಗಿ ವ್ಯಕ್ತಿ ಬಿಡುವಂಥ ಕೆಲಸ ಆಗಬೇಕು. ಅಲ್ಲದೆ ಒಂದು ಮಾನವೀಯತೆಯಿಂದ ಈ ಆಂಬುಲೆನ್ಸೇ ಮೈಸೂರಿಗೆ ಹೋಗಿದ್ರೆ ಆ ವ್ಯಕ್ತಿ ಉಳಿತಿದ್ದ ಅಂತ ಆಪಾದನೆ ಇದೆ, ಆಯಿತಾ? ತಾವೇ ನೋಡ್ತೀರಾ, ನೋಡಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಗಾಡಿಗಳು, ಆಯಿತಾ? ತಾವೇ ನೋಡ್ತೀವಿ ಎಲ್ಲೆಲ್ಲಿಂದ ಗಾಡಿಗಳು ಬರುತ್ತೆ ಅನ್ನೋದು. ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಅವರು ಕರೆಕ್ಟಾಗಿ ಮೈಸೂರಿಗೆ ಡಂಪ್ ಮಾಡಿದರೆ ಆ ವ್ಯಕ್ತಿ ಉಳಿತಾ ಇದ್ನಲ್ರಿ. ಕರ್ಕೊಂಡೋಗಿ ಆಂಬುಲೆನ್ಸಲ್ಲಿ ಡಂಪ್ ಮಾಡಿದ್ರೆ, ಅದೇ ಆಂಬುಲೆನ್ಸಲ್ಲಿ ಡಂಪ್ ಮಾಡಿದರೆ ದರಿದ್ರ 108 ಆಂಬುಲೆನ್ಸ್ ಬರಲಿಲ್ಲ. ಹಾಗಾಗಿ ಆ ವ್ಯಕ್ತಿ ಅಚಾನಕ್ ಆಗಿ
ಸತ್ತಂಥದ್ದು. ನೋಡಿ ನೋಡಿ, ಈ ಪಾಪ ಈ ಒಂದು ದಾರುಣವಾಗಿ ಹಾರ್ಟ್ ಅಟ್ಯಾಕ್ ಆಗಿ ತಿರೋದಂಥ ವ್ಯಕ್ತಿಯ ಮಗ ಇವರು. ನಿಜವಲ್ಲೂ ಬಹಳ ಬೇಜಾರಾಗ್ತದೆ. ಒಂದು ಗೇಟ್ ಪಕ್ಕ ಆಂಬುಲೆನ್ಸ್ ಇಟ್ಕೊಬೇಕ್ರಿ. ನೀತಿ ನಿಯಮಾವಳಿ ಪ್ರಕಾರವಾದ್ರೆ ಒಂದು ಗೇಟ್ ಪಕ್ಕ ಆಂಬುಲೆನ್ಸ್ ಇರಬೇಕು. ಓಕೆ, ಹಾಗಾಗಿ ನೋಡಿ ಅವ್ರ ಪರವಾಗಿ ಆ ವ್ಯಕ್ತಿ ಅಚಾನಕ್ ತಿರೋದಂತ ಬಂದಂತ ಪರವಾಗಿ ಇಷ್ಟು ಜನ ಬಂದಿದ್ದಾರೆ ಅಂತಂದ್ರೆ ನಿಮ್ಮ ಯೋಗ್ಯತೆಗೆ ನಾನು ಕರೆದ 10 ನಿಮಿಷ ಆಯ್ತು, ಲೈವಲ್ಲಿ ಇದ್ದೀನಿ ನಾನು. ಆಯ್ತಾ, ಮ್ಯಾನೇಜರ್ ಬರ್ಲಿಲ್ಲ ಇಲ್ಲಿಗೆ ಗೇಟ್ ಹತ್ರ. ತಿಳ್ಕೊಡ್ರಿ, ರಾಜಕೀಯ ವ್ಯವಸ್ಥೆಗಳು ಹೆಂಗಿದೆ ಅಂತ ಸಂಬಂಧಪಟ್ಟಂತ ಎಲ್ಲ ರಾಜಕೀಯ ನಾಯಕರುಗಳೇ, ಗ್ರಾಮ ಪಂಚಾಯತಿಯಿಂದ ನೀವು ಪಾರ್ಲಿಮೆಂಟ್ ಅವ್ರಿಗೂ ಇದ್ದೀರಲ್ಲ ನೋಡಿ, ಅಲ್ಲಿ ಮುಂದೆ ಹೋಗ್ತಿರುವಂತವ್ರು ಏಜೆನ್ಸಿಯವರು. ಲಾರಿ ಮಾಲೀಕರ ಸಂಘ ಬೇರೆ ಇದೆ, ಏಜೆನ್ಸಿಯವರು. ಹಾಗಾಗಿ ಮಾಲೀಕರ ಸಂಘ ಕೂಡ ಬಂದಿದ್ದಾರೆ, ಬಿಡಲ್ಲ. ಮೊದಲು ಇವ್ರಿಗೆ ನೋಡಿ, ನಾನು ಬಂದವ್ರು ಹೇಳಿ 10 ನಿಮಿಷ ಆಯ್ತು, ನೀವು ನೋಡ್ತಾ ಇದ್ದೀರಾ. ಮ್ಯಾನೇಜರ್ ಬರ್ತಾರೆ, ಏನೋ ನೀವು ಯಾರು ಸರ್ ಗೊತ್ತಾಗಿಲ್ಲ, ನಿಮ್ಗೇನು ಸಮಸ್ಯೆ ಇದೆ, ಒಳಗೆ ಹೋಗ್ಬೇಕಾ? ಅಲ್ಲ, ಸಾರ್ವಜನಿಕ ಬಿಡೋದಲ್ಲ ಬಿಡಿ, ಮಾಧ್ಯಮದವ್ರಿಗೆ ಬಿಡಕ್ಕಾಗಲ್ಲ. ಇವರು ಪಾರದರ್ಶಕವಾಗಿದ್ರೆ ನಮ್ಮನ್ನ ಬಿಡ್ರಿ, ಕೇಳ್ತೀವಿ ನಾವು. ನಮ್ ಒಳಗೆ ಬಿಡಬೇಡಿ. ನಿಮ್ಮ ಮ್ಯಾನೇಜರ್ ಚೇಂಬರ್ ಬಿಡಿ ನನ್ನ. ಕಾರ್ಮಿಕರ ಹೋರಾಟಕ್ಕೆ, ಲಾರಿ ಮಾಲೀಕರ ಹೋರಾಟಕ್ಕೆ, ಲಾರಿ ಚಾಲಕರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸರ್ ನಮಸ್ಕಾರ. ಸರ್, ನಿನ್ನೆ ಶನಿವಾರ ಮಧ್ಯಾಹ್ನ ಏನಾಯ್ತು ಸರ್ ಘಟನೆ? ಆಂಬುಲೆನ್ಸ್ ಫೋನ್ ಮಾಡಿದ್ವಿ, ಅವ್ರು ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ಅವರು ಎಲ್ಲಿಗೆ ಮಾಡಿದ್ರಿ ಫೋನು? 108 ಸರ್ಕಾರಿ ಆಂಬುಲೆನ್ಸ್ಗೆ. ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರು. ಇಲ್ಲಿ ಕಂಪ್ನಿ ಆಂಬುಲೆನ್ಸ್ ಇಂದ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋದ್ವಿ. ಯಾವ ಹಾಸ್ಪಿಟ್ಲು? ಇಲ್ಲಿ ಬನ್ನೂರು. ಅಲ್ಲಿ ಕರ್ಕೊಂಡೋದಾಗ ಅವರು ಡಾಕ್ಟರ್ ಏನು ಒಳಗಡೆ ಕರ್ಕೊಂಡೋದಾಗ ಆಂಬುಲೆನ್ಸ್ ಅವ್ರು ಮತ್ತೆ ರಿಟರ್ನ್ ಹೋದ್ರು. ಮತ್ತೆ 108 ಕಾಲ್ ಮಾಡಿದಾಗ ಇಲ್ಲ, ಅವ್ರು ಬೇರೆ ಯಾರಿಗೋ ಕರ್ಕೊಂಡೋಗಿದ್ದೀವಿ ಅಂತ ಗವರ್ಮೆಂಟ್ ಹಾಸ್ಪಿಟಲ್ 1000 ರೂಪಾಯಿ ಇಸ್ಕೊಂಡ್ಬಿಟ್ಟು 1 ಗಂಟೆ ಮಾತಾಡ್ಸಿದ್ರು. ಯಾರು 1000 ರೂಪಾಯಿ ಇಸ್ಕೊಂಡಿದ್ದು? ಗವರ್ಮೆಂಟ್ ಹಾಸ್ಪಿಟಲ್. ಯಾರು ಇಸ್ಕೊಂಡಿದ್ದು? ಏನಕ್ಕೆ ಇಸ್ಕೊಂಡಿದ್ದು? ಅವ್ರು ಮತ್ತೆ ರಿಟರ್ನ್ ಕೊಟ್ರು. ಏನಕ್ಕೆ ಇಸ್ಕೊಂಡಿದ್ದು? ಆಂಬುಲೆನ್ಸ್ ಕರೆಸ್ತೀವಿ ಅಂತ. 1,000 ರೂಪಾಯಿನಾ? ಅದಾದ್ಮೇಲೆ ಚೀಟಿ ಎಲ್ಲ ಬರ್ಕೊಟ್ರು. ಮತ್ತೆ ವಾಪಸ್ ಇಸ್ಕೊಬಿಟ್ಟು ಆಮೇಲೆ ಮತ್ತೆ ಆಂಬುಲೆನ್ಸ್ ಬರ್ಲಿಲ್ಲ. ಇನೋವಾ ಕಾರಲ್ಲಿ ಕರ್ಕೊಂಡೋದ್ವಿ. ಕರ್ಕೊಂಡೋದಾಗ ಅವ್ರು ಡಾಕ್ಟರ್ ಹೇಳಿದ್ರು, ನಮ್ಮ ಕೈಲಿ ರಕ್ಷಣೆ ಮಾಡ್ತೀವಿ, ಆಗ್ಲಿಲ್ಲ ಅಂದ್ರೆ ಎಲ್ಲ. ಎಲ್ಲಿ ಡಾಕ್ಟ್ರು? ಅವರು ಮೈಸೂರು ನಾರಾಯಣ NH ಹೋದಾಗ. ಓಕೆ, ಫಸ್ಟ್ ಇಲ್ಲಿ ಶನಿವಾರ ಮಧ್ಯಾಹ್ನ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಿಮ್ಮ ತಂದೆಗೆ. ಗಾಡಿ ಲೋಡ್ ಆಗಿರುತ್ತಾ? ಲೋಡ್ ಆಗ್ಬಿಟ್ಟು ಪಾರ್ಕಿಂಗ್ ಇತ್ತು. ಮತ್ತೆ ಲೋಡ್ ಆದ್ಮೇಲೆ ಯಾಕೆ ಇಸ್ಕೋತಾರೆ? ಇಲ್ಲಿ ಬಿಲ್ ಕೊಟ್ಟಿರ್ಲಿಲ್ವಾ? ಇನ್ನು ಬಿಲ್ಲಿಂಗ್ ಆಗಿರ್ಲಿಲ್ವಾ? ನನ್ಗೆ ಅರ್ಥ ಸರ್, ಐ ನೋ ದಟ್, ನನ್ಗೆಲ್ಲ ಗೊತ್ತಿದೆ. ಒಂದ್ ಸ್ವಲ್ಪ ಮಾತಾಡ್ಸಿ ಬಿಡಿ ಆಯ್ತಾ. ಹಾಗಾಗಿ ನೀವು ಲಾರಿ ಲೋಡ್ ಆಗಿರುತ್ತೆ ಆಯ್ತಾ, ನಿಮ್ಗೆ ಬಿಲ್ಲಿಂಗ್ ಆಗಿರಲ್ಲ. ಬಿಲ್ಲಿಂಗ್ ಎಷ್ಟು ಗಂಟೆಗೆ ಆಗುತ್ತೆ? ಲೋಡ್ ಆದ್ಮೇಲೆ ಮಧ್ಯಾಹ್ನ ಲೋಡ್ ಆಗಿತ್ತು. ಓಕೆ ಓಕೆ, ಎಲ್ಲಿಗೆ ಹೋಗ್ತಿತ್ತು ಗಾಡಿ ಅದು? 1 ಅವರಕ್ಕೆ. ಏನ್ ಗುಡ್ಸೋದು? ಇರಿ ಸರ್. ಓಕೆ, ಬಿಯರ್ ಡ್ರಿಂಕ್ಸ್ ತಗೊಂಡು 1 ಅವರ್ಗೆ ಹೋಗ್ಬೇಕಾಯ್ತು. ನೀವು ಊಟ ಮಾಡಿದ್ರ ಅವತ್ತು? ಹಾಗಾಗಿ 12 ಗಂಟೆಗೆ. ಎಷ್ಟು ಗಂಟೆಗೆ ಆಗಿದ್ದು ಹಾರ್ಟ್ ಅಟ್ಯಾಕ್? 1 ಗಂಟೆಗೆ. 12, 1 ಗಂಟೆ ಅಂತ ಕೆಲವೆಲ್ಲ ಹೇಳ್ತಾ ಇದ್ರು, ಹಾಗಾಗಿ ಹೇಳಿದ್ವಿ. ಇಷ್ಟೆಲ್ಲ ಆಯ್ತು. ಆಂಬುಲೆನ್ಸ್ ಇಲ್ಲಿಂದ ಕಳಿಸಿದ್ರಾ? ಹೆಂಗಿತ್ತು ಆಂಬುಲೆನ್ಸ್ ವ್ಯವಸ್ಥೆ ಎಲ್ಲ? ಚೆನ್ನಾಗಿತ್ತು ಒಳಗಡೆ? ಆಕ್ಸಿಜನ್ ಇಲ್ಲ ಒಳಗಡೆ? ಆಕ್ಸಿಜನ್ ಹಾಕೊಂಡು ತಗೊಂಡೋದ್ರಾ? ಅಂದ್ರೆ ಆಕ್ಸಿಜನ್ ಅಂತಂದ್ರೆ ಅವ್ರ ಮೂಗುಗೆ ಒಂದು ಕ್ಯಾಪ್ ಹಾಕ್ತಾರೆ, ಆಕ್ಸಿಜನ್ ಕ್ಯಾಪ್. ಅದು ಹಾಕಿರ್ಲಿಲ್ವಾ? ಸೈರನ್ ಹಾಕಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಏನು ಜೀವ ಇತ್ತ ಅವ್ರಿಗೆ ಬನ್ನೂರು ಹಾಸ್ಪಿಟಲ್ ಅಲ್ಲಿ? ಇಲ್ಲ, ಅವರು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೋಡ್ತೀನಿ ಅಂತ ಹೇಳ್ಬಿಟ್ಟು ECG ಏನೋ ಮಾಡ್ತಿರಲ್ಲ. ಓಕೆ ಓಕೆ ಓಕೆ. ಎಮರ್ಜೆನ್ಸಿ ಮೈಸೂರಿಗೆ ಕರ್ಕೊಂಡೋಗ್ಬೇಕು. ಅವ್ರು ಇವರು ಇಲ್ಲಿರೋ ಆಂಬುಲೆನ್ಸ್ ಅವರು ಬನ್ನೂರು ಹಾಸ್ಪಿಟಲ್ಗೆ ಬಿಟ್ಬಿಟ್ಟು ಬಂದ್ಬಿಟ್ರಾ? ಆಯ್ತಾ, ಮತ್ತೆ ಅವರು ಮುಂದೆ ಕರ್ಕೊಂಡು ಹೋಗ್ಲಿಲ್ಲ? ಇಲ್ಲ, ನಮ್ದು ರೆಸ್ಪಾನ್ಸ್ ಇಲ್ಲಿ ಗಂಟನೆ ಅಂತ ಹೇಳಿ. ಯಾವನ್ ಹೇಳ್ದವನು? ಅವ್ರ ಆಂಬುಲೆನ್ಸ್ ಡ್ರೈವರ್. ಆಂಬುಲೆನ್ಸ್ ಡ್ರೈವರ್ ಅಥವಾ ಇಲ್ಲಿ ವರ್ಕರ್ ಅವನು? ಎಲ್ಲ ಇದು ಹಾಕಿದ್ರಾ? ಇನ್ನು ಅವ್ರದ್ದು ಯೂನಿಫಾರ್ಮ್ ಹಾಕಿದ್ರ? ಡ್ರೈವರ್ ಯೂನಿಫಾರ್ಮ್ ಹಾಕಿದ್ರಾ? ಏನ್ ಹಾಕಿದ್ರಿ ಅವ್ರ ಬಟ್ಟೆ? ಸೆಕ್ಯೂರಿಟಿ ಬಟ್ಟೆ ಹಾಕಿದ್ರಾ? ಓಕೆ, ಯಾವ ಕಲರ್ ಇತ್ತದು? ಅದು ಇವ್ರು ಹಾಕಿದ್ರ ಅದೇ ಸೆಕ್ಯೂರಿಟಿ ಬಟ್ಟೆ ಇತ್ತಾ?
ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಡ್ರೈವರ್ ಕೆಲಸ ಮಾಡ್ಬೇಕಿಲ್ಲಿ. ಓಕೆ, ಆಮೇಲೆ ಹೇಳ್ಬಿಟ್ಟು ಬಂದ್ಬಿಟ್ರು ಅಷ್ಟೇ. ಸರ್ಕಾರಿ ಆಂಬುಲೆನ್ಸ್ ಆಮೇಲೆ ಬರಲಿಲ್ಲ. ಆಮೇಲೆ 1,000 ರೂಪಾಯಿ ಇಸ್ಕೋತಾರೆ ನರ್ಸು, ಅವರು ಕೂಡ ರಿಟರ್ನ್ ಕೊಟ್ಟರು. ಹಾಂ ಓಕೆ. ಆಮೇಲೆ ಇಷ್ಟೆಲ್ಲ ಆಯಿತು. ಆದಮೇಲೆ ನಿಮ್ಮನ್ನ ಇವರು ಏನಾರ ನಿಮ್ಮ ಮ್ಯಾನೇಜರ್ ಏನೋ ಫೋನ್ ಗಿನ್ ಮಾಡಿದ್ರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾರು ಇಲ್ಲ. ಈಗ ನಿಮಗೆ ಲಾರಿ ಚಾಲಕರು ಮತ್ತು ಏಜೆನ್ಸಿಯವರು ಬಂದು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಂ, ಯಾರೋ ಫೋನ್ ಮಾಡಿಲ್ಲ. ಓಕೆ. ಬುಕ್ಕಿಂಗ್ ಅವರಾಗ್ಲಿ, ಲಾರಿ ಮಾಲೀಕರಾಗ್ಲಿ, ಏಜೆಂಟ್ಗಳಾಗ್ಲಿ, ನಮ್ಮ ಮೈಸೂರು ವ್ಯಾಪ್ತಿರಂತ ಸಂಘದ ಎಲ್ಲ ಲಾರಿ ಮಾಲೀಕರು, ಏಜೆಂಟ್, ನೀವು ಬಂದಿರೋಂಥದ್ದು ಎಲ್ಲರೂ ಬಂದವ್ರೆ. ಬುಕ್ಕಿಂಗ್ ಅವರು ಸಹ ಬಂದು ಸಪೋರ್ಟ್ ಮಾಡೋರು. ಓಕೆ ಓಕೆ ಓಕೆ. ಎಲ್ಲರೂ ಸೇರಿ ಅವತ್ತು ಹಾಸ್ಪಿಟಲ್ ಅಲ್ಲಿ ಸಪೋರ್ಟ್ 100% ಬುಕ್ಕಿಂಗ್ ಅವರೇ ಸಪೋರ್ಟ್ ಮಾಡಿದ್ರು. ತೊಂದರೆ ಇಲ್ಲ. ಓಕೆ. ಫ್ಯಾಕ್ಟ್ರಿಗಿಂತ ಜಾಸ್ತಿ ಬುಕ್ಕಿಂಗ್ ಅವರೇ ಮಾಡಿರೋದು. ಫ್ಯಾಕ್ಟ್ರಿ ಅವರು ಮುಟ್ಟೆ ನೋಡಿಲ್ಲ ಏನು ಅಂತ. ಫ್ಯಾಕ್ಟ್ರಿ ಅವರು ಮಾಡಕ್ಕೂ ಇಲ್ಲ ಸಪೋರ್ಟ್. ಓಕೆ. ಫುಲ್ ತೊಂದರೆ ಮಾಡ್ತಾರ ಫ್ಯಾಕ್ಟ್ರಿ ಅವರ ಇಲ್ಲಿ. ಪಾಪ ಬುಕ್ಕಿಂಗ್ ಅವರೇ ಫುಲ್ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಬನ್ನೂರಲ್ಲಿ ಬಿಟ್ಬಿಟ್ಟು ಹೋಗುವಾಗ ಆಂಬುಲೆನ್ಸ್ ಇಂದ ಏನಾದ್ರೆ ಅದೇ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ರೆ ಜೀವ ಉಳ್ಕೊಳ್ಳೋದು ಸಾಯೋದು ಅದು ಇದ್ರೆ ಹೌದೌದೌದು. ಅವ್ರು ಅಲ್ಲೇ ಬಿಸಾಕ್ಬಿಟ್ಟು ಒಂದ್ ಏನೋ ತರಕಾರಿ ಮೂಟೆ ಬಿಸಾಕ್ದ ಫೋನಲ್ಲಿ ನಿಮ್ಮ ತಂದೆ ಫೋಟೋ ಏನಿದೆಯಾ? ಸುಮಾರು 1.5 ತೋರಿಸಿ ಗಂಟೆ 1.5 ಗಂಟೆ ಜೀವ ಆಯ್ತು ಸರ್. ಗಂಟೆ ಅಲ್ಲೇ ಬನ್ನೂರು ಹಾಸ್ಪಿಟಲ್ ಏನಪ್ಪಾ ರೆಸ್ಪೆಕ್ಟ್ ಕೊಟ್ಟಿಲ್ಲ. ನಮ್ ಡ್ಯೂಟಿ ಮುಗಿದ್ರೆ ಬಿಡಿ, ಅವ್ರು ಡಾಕ್ಟರ್ ಹೇಳಿಕೆ ತಗೋತೀನಿ ಬಿಡಿ. ನೀವ್ಯಾಕೆ ತಲೆ ಕೆಸ್ಕೊತೀರಾ? ರವಿಕುಮಾರ್ ಫೋನ್ ಮಾಡಿದ್ರು. ಡಾಕ್ಟರ್ ಹೇಳಿಕೆ ತಗೋತೀನಿ, ನೀವ್ಯಾಕೆ ತಲೆ ಕೆಸ್ಕೊತೀರಾ? ಡಾಕ್ಟರ್ ಹೇಳಿಕೆ ಕೊಡ್ತಾರ, ಅವ್ರು ಏನ್ ಕೊಟ್ಟಿದ್ರೆ? ಆಂಬುಲೆನ್ಸ್ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಹೊಂಟೋಗ್ಬಿಡ್ತಾ ಇದ್ರೆ ಜೀವ ಉಳಿಯೋದು ಸಾಯೋದು. ಸರ್ ಅವ್ರ ಫೋಟೋ ತೋರಿಸಿ. ಓಕೆ ಓಕೆ ಓಕೆ. ಇನ್ನೊಂದೈತೆ ಅಲ್ಲ ಅವ್ರ ಫೋಟೋ ತೋರಿಸಿ. ಆರೋಗ್ಯ ಹೆಂಗಿದೆ ಅಂದ್ರೆ ಬದೋಡ ಗಾಮ ಇದ್ದಂಗಿದೆ. ಆಮೇಲೆ ಅಲ್ವಾ? ಅವ್ರ ಮಗಳೇ ನೋಡ್ರಿ ಎಂತ ಪರಿಸ್ಥಿತಿ ರೀ ಇವ್ರದ್ದು. ನೋಡಿ ಇವರ ಫೋಟೋ ತಾವು ನೋಡ್ತಾ ಇದ್ರಲ್ಲ, ನೋಡಿ ಈ ವ್ಯಕ್ತಿಯ ಫೋಟೋ ಆಯ್ತಾ. ನೋಡಿ ಆ ಪುಟ್ಟ ಮಗು ಇದೆ ಅವ್ರಿಗೆ, ಆಯ್ತಾ. ಆಗ್ಲಿ ರೀ, ಏನು ಮದ್ವೆಗೆ ಬಂದ್ಬಿಟ್ಟವ್ರ, ದೊಡ್ಡವರಾಗ್ಬಿಟ್ರೆ ಅಂತಂದ್ರೆ, ಚಿಕ್ಕ ಮಕ್ಕಳು ಅಂದ್ರೆ ತಾವೇನ್ ನೋಡ್ತಾ ಇದ್ರಿ ನೋಡಿ. ಈ ವ್ಯಕ್ತಿ ನಿರಪರಾಧಿಯಾಗಿ ಇವತ್ತು ಇಲ್ಲಿರುವಂತ ಕೊಡಿ 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 ನೋಡಿ. ನಾನ್ ಬಂದು ಹೆಚ್ಚು ಕಮ್ಮಿ ನಿಮ್ ಲೈವ್ ಅಲ್ಲಿ ಇದ್ದೀರಾ, ನೋಡಿದ್ರ? ನೋಡಿ ಸರ್, ತೀರೋಗಿರೋದು, ತೀರೋಗಿರೋ ಫೋಟೋ ಇದು. ನೋಡಿ ಅವ್ರ ಸ್ಥಿತಿ ಇದ್ದಂತದ್ದು. ಇಲ್ಲಿ ಇದು ಯಾವ ಹಾಸ್ಪಿಟ್ಲು? NH ಅಲ್ಲಿ. NH ಅಲ್ಲಿ, NH ಹಾಸ್ಪಿಟಲ್. ಇರ್ಲಿ ಪರವಾಗಿಲ್ಲ ಬಿಡಿ. NH ಅಲ್ಲಿ ಇದ್ದಂತ ಪರಿಸ್ಥಿತಿ, ಅವ್ರು ಇದ್ದಂತ ಬೆಡ್ ಅಲ್ಲಿ NH ಗೆ ಹೋದಾಗ 2 ಗಂಟೆ ಬುಟ್ಟಿ ಹೋಗಿರೋದು ಅದು. NH ಗೆ. ಓಕೆ ಓಕೆ ಓಕೆ. 2 ಗಂಟೆ ಬುಟ್ಟ ಟೈಮ್ ಸರಿಯಾಗಿ ಅವ್ರಿಗೆ ಆಂಬುಲೆನ್ಸ್ ಸಿಕ್ಕಿದ್ರೆ ಅವ್ರ ಜೀವ ಉಳಿಯೋದು. ಟೈಮ್ ಸರಿಯಾಗಿ ಆಂಬುಲೆನ್ಸ್ ಸಿಕ್ಕಿದ್ರೆ ಅವ್ರ ಜೀವ ಉಳಿಯೋದು. ಆ ಟೈಮ್ ಇಲ್ಲಿಂದ ತಗೊಂಡೋಗಿ ಇಲ್ಲೇನ್ ಪಾಪ ಲೇಟ್ ಮಾಡಿಲ್ಲ, 4 ನಿಮಿಷ 5 ನಿಮಿಷ ತಗೊಂಡೋದ್ರು, ಅಲ್ಲಿಗೆ ಆಸ್ಪತ್ರೆ ಸೇರ್ಸಿದ್ರು. ಹಾಸ್ಪಿಟಲ್ ಇಂದ ಮೈಸೂರು ಹೋಗಕ್ಕೆ ಬೇರೆ ಅವ್ರಿಗೆ ಆಂಬುಲೆನ್ಸ್ ಸಿಕ್ಕಿಲ್ಲ. 1.5 ಗಂಟೆ ಟೈಮ್. ಬೇರೆ ಅಲ್ಲ ರೀ, ಇವರೇ ಕರ್ಕೊಂಡು ಹೋಗ್ಬೇಕು, ಬೇರೆ ಅಂತ ಕೇಳ್ತೀರಿ. 1.5 ಗಂಟೆ ಟೈಮ್ ಲೇಟ್ ಆಯ್ತಲ್ಲ, ಅದರಿಂದ ಅವ್ರಿಗೆ ಆ ಟೈಮಲ್ಲಿ ಪ್ರಾಣ ಹೋಗಿರೋದು. ಬನ್ನೂರಲ್ಲಿರುವಂತ ಒಂದು ಹಾಸ್ಪಿಟಲ್ ಫಸ್ಟ್ ಏಡ್ ಮಾಡೋದಕ್ಕೆ ಜ್ವರ ಗಿರ ಏನಾದ್ರು ಬಂದ್ರೆ, ಸಣ್ಣ ಪುಟ್ಟದ್ದು ಏನಾದ್ರು ಗಾಯ ಗಿಯ ಕೊಡೋದಕ್ಕೆ ಒಂದು ಫೆಸಿಲಿಟಿ ಅದನ್ನ ಬಿಟ್ಟು ಬೇರೆ ಯಾವ್ದು ಫೆಸಿಲಿಟೀಸ್ ಇಲ್ಲ. ಈಗ ಒಬ್ಬ ಏನ ECG ಮಾಡ್ತಾರ್ರಿ, ECG ಮಾಡ್ತಾರೆ, ಒಂದು ಗುಳಿಗೆ ಕೊಡ್ಬೋದು ಅಷ್ಟೇ. ಈ ಕಾರ್ಖಾನೆಯವ್ರು ಏನ್ ಮಾಡಿದಾರೆ, ಇಲ್ಲಿಂದ ತಕೊಂಡು ಹೋಗಿ ಆ ಮೂಟೆ ಬಿಸಾಕಂಗೆ ಆ ವ್ಯಕ್ತಿನ ಬಿಸಾಕಿ, ಯಾರೋ ಒಬ್ಬ ಸೆಕ್ಯೂರಿಟಿ ಗಾಡಿ ಓಡಿಸಿರೋದು, ಆಂಬುಲೆನ್ಸ್ ಡ್ರೈವರು ಇಲ್ಲ, ಅಥವಾ ಯಾವುದೇ ಸೈರನ್ ಹಾಕಿಲ್ಲ, ತಗೊಂಡೋಗಿ ಅಲ್ಲಿ ಬಿಸಾಕ್ಬಿಟ್ಟು ಬಂದಿರೋದು. ಅದೇ ಆಪತ್ತ ಈಗ ನಾವು ಮಾಡ್ತಾ ಇರೋದು. ನೀನ್ ಮಾಡೋದು ಸರಿನಾ? ಅಲ್ಲಿ ನಿನ್ನ ಬದ್ಧತೆ ಏನು? ಅದೇ ಕೆಲಸ ಇವ್ರಿಗೆ ಯಾರಿಗೋ ಮ್ಯಾನೇಜರ್ಗೋ, ಇವ್ರಿಗೆ ಯಾರಿಗೋ ಫ್ಯಾಕ್ಟ್ರಿ ಓನರ್ಗೋ, ಅವ್ರ ಮಗಂಗೋ ಮಗಳಿಗೋ ಅಥವಾ ಇನ್ಯಾರ್ಗನ ಆ ಮ್ಯಾನೇಜ್ಮೆಂಟ್ ಇರುವಂತವ್ರಿಗೆ ಆಗಿದ್ರೆ. ಕೇಳಿ ನಿನ್ನೆ ನಾನು ಇಲ್ಲಿ ಬಂದು ನಾವೊಬ್ಬ ಅಧ್ಯಕ್ಷ, ಇವತ್ತಿಗೆ ನಾನು ಬನ್ನೂರು ಯೂನಿಯನ್ ಅಧ್ಯಕ್ಷ, ನಾನು ಇಲ್ಲಿ ಬಂದು 3 ಸಾರಿ ನಾನು ಲೆಟರ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಥಳೀಕರಿಗೆ ಏನು ತೊಂದರೆ ಇದನ್ನ ನೀನು ಒಂದ್ ಸ್ವಲ್ಪ ನಿಭಾಯಿಸ್ಬೇಕಂಡ್ರಿ ಇಲ್ಲಿಯವ್ರಿಗೆ ಅಂತ ಹೇಳಿದ್ರು. ಇವರು ಒಬ್ರು ಒಂದ್ ಮನ್ಗಣ ಪಾಪ ಅವರು ಸೆಕ್ಯೂರಿಟಿ ಗಾರ್ಡ್ನವರು ಅವ್ರ ಡ್ಯೂಟಿ ಮಾಡ್ತಾರೆ. ಅವರೆಲ್ಲೋ ಮೇಲ್ಗಡೆ ಅಧಿಕಾರಿಗಳು ಇವ್ರು ಒಂದ್ ಫೋನ್ ಮಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ಆಗಿ ಬರಲ್ಲ ಇಲ್ಲಿಗೆ. ನಮ್ಮನ್ ಬಿಡಲ್ಲ ಅಂದ್ರೆ ಅವ್ರದ್ದು ವೈಲೆನ್ಸಿ ಅವ್ರದ್ದು ಹೇಳ್ತಾರೆ. ಅವರು ಯಾರ್ಗೆ ಹೇಳ್ಬೇಕು ಈ ಪ್ರಾಬ್ಲಮ್ ನ? ನೆನೆ ಬಂದ್ ಕೇಳಿದ್ರೆ ನಾನು ಹೋಗಿದ್ದೆ ಕಣ್ರಿ, ನಾವೇ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ ಸೇರಿಸ್ದೇಪ್ಪ. ಯಾರು ಹೇಳಿದ್ದು? ಸೆಕ್ಯೂರಿಟಿ ಅವ್ರೊಬ್ರು ಇದ್ರು. ಸೆಕ್ಯೂರಿಟಿ ನೀವ್ ಯಾಕೆ ಹೇಳ್ತೀರಿ? ಬಂದ್ ಸಾಕ್ಷಿ ಹೇಳ್ತೀರಾ ಕೋರ್ಟ್ಗೆ? ಹಾಗಾದ್ರೆ ಅಲ್ಲ, ಕೋರ್ಟ್ ಬಂದ್ ಸಾಕ್ಷಿ ಹೇಳ್ತೀರಾ ನೀವು ಸೆಕ್ಯೂರಿಟಿ ಅವರು? ಇಲ್ಲಿ ಒಬ್ರು ಏನಂದ್ರು ಗೊತ್ತಾ, ಓಕೆ, ಡ್ಯೂಟಿಲಿ ಯಾರೋ ಒಬ್ಬ ಇದ್ದ, ಸೇರಿಸಿ ಅವ್ರನ್ನು ಸೇರಿಸಿ, ನಾನೇ ಕರ್ಕೊಂಡು ಹೋಗಿದ್ದು ಅಂತ ಹೇಳಿದ್ರಲ್ಲ, ಸೇರಿಸಿ ಅವ್ರನ್ನ. ಕಣ್ರಿ ಅಂದ. ಹ್ಞೂಪ್ಪ ನೀ ಸೇರಿಸ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಒಪ್ಕೊಳ್ತಾ ಇದ್ದೀನಿ. ಸೇರ್ಸಿದಿರಿ,
ಮೊದಲು ಸೆಕ್ಯೂರಿಟಿ ಅವ್ರು ನಿಮ್ಗೆ ಕರೆಕ್ಟ್ ಸಂಬಳ ಕೊಡ್ತಾರೆ, ಎಷ್ಟು ಕೊಡ್ಬೇಕು ಮೊದಲು ತಿಳ್ಕೊಳ್ಳಿ. ಸರ್ ನಾನು ಹಂಗೂ ಕೇಳಿದೀನಿ, ನಿಮ್ಮ ಆಂಬುಲೆನ್ಸ್ಗೆ ನೀವು ಬಾಡಿಗೆ ಕಟ್ಬೇಕಾ? ನೀ ಬಾಡಿಗೆ ಕಟ್ತಿದ್ಯಾ ಇಲ್ಲ ನಿನ್ ಸಂಬಳದಿಂದ ಏನಾರು ಕಟ್ತಿದ್ಯಾ? ನೀವು ಆಂಬುಲೆನ್ಸ್ ಹೆಂಗ್ ಎತ್ಕೊಂಬಂದೆ ನೀನು? ನೀನ್ ಅಲ್ಲಿ ಡಾಕ್ಟರ್ನ ಕೇಳ್ಬೇಕು ತಾನೆ ನೀನು, ಏನಾಯ್ತು ಹೆಂಗಾಯ್ತು ಸರ್. ತಾಳಪ್ಪ ನಾನು ಮುಂದೆ ಫ್ಯಾಕ್ಟ್ರಿ ಮಾನದಂಡಗಳು ಏನು ಅಂದ್ರೆ ಗೇಟ್ ಪಕ್ಕ ಆಂಬುಲೆನ್ಸ್ ಇರಬೇಕು. ಒಂದು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಇಷ್ಟು ಜನ ವರ್ಕ್ ಮಾಡ್ತಾರೆ ಅಂತಂದ್ರೆ ಒಬ್ರು ಆರೋಗ್ಯ ಅಧಿಕಾರಿಗಳು ಇರಬೇಕು. ಆಯ್ತಾ? ಎಲ್ಲ ಮಾನದಂಡಗಳು ಏನು ಗೊತ್ತಿಲ್ಲದನ್ಗೆ ಯಾರು ಇಲ್ಲ ಸರ್. ಆಂಬುಲೆನ್ಸ್ ಅಲ್ಲಿ ಆಕ್ಸಿಜನ್ ಇದೆಯಾ ನೋಡಿ, ತೋರಿಸಿ ಅಂತ ಹೇಳಿ ನೋಡುವ ತಾಕತ್ತಿದ್ರೆ. ಆಕ್ಸಿಜನ್ ಯಾರು ಹಾಕೊಂಡು ಓಲಿ ಪೇಷಂಟ್ ಹಾಕಿದಾರೆ ಕೇಳಿ ನೋಡಿ. ಏನ್ ಹಾಕಿದ್ರೆ ತಂದೆ ಸಾಯುವಾಗ ಅವನು ಅಳ್ತಾ ಇದ್ರು ಆಕ್ಸಿಜನ್ ಐತೆ ಅಂತ ನೀವೇ, ಆಕ್ಸಿಜನ್ ಇಲ್ಲ ಏನಿಲ್ಲ ಅದು. ಸರ್ ಇರಿ 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 ಸರ್ ಇರಿ ಸರ್ ಆಕ್ಸಿಜನ್ ಇದೆಯಾ ಸರ್? ಆಂಬುಲೆನ್ಸ್ ಅಲ್ಲಿ ಆಕ್ಚುಲಿ ಇಲ್ಲೇ ಇದೆ ಆಂಬುಲೆನ್ಸ್, ಪಕ್ಕದಲ್ಲೇ ಇಟ್ಕೊಂಡಿದೀವಿ. ಎಲ್ಲಿ ತೋರಿಸಿದಾನೆ? ನನ್ನ ಒಳಗೆ ಬಿಡಿ ಸರ್, ಜಸ್ಟ್ ಆಂಬುಲೆನ್ಸ್ ತೋರಿಸಿ ಬಿಡಿ. ಬರ್ತಾ ಇದ್ದಾರೆ, ಮ್ಯಾನೇಜರ್ ಬರ್ತಾ ಇದ್ದಾರೆ. ಎಲ್ಲಿದೆ ಸರ್? ಆಯ್ತು ಬನ್ನಿ, ಆಂಬುಲೆನ್ಸ್ ಎಲ್ಲಿದೆ ಬನ್ನಿ ತೋರಿಸಿ ಬನ್ನಿ. ಎಲ್ಲಿ 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 ಕಾಣ್ತಾ ಇದೆ? ಎಲ್ಲಿದೆ ಆಂಬುಲೆನ್ಸ್? ಎಲ್ಲಿ ಮರೆಯಾಗಿದ್ಯಾ? ಆಯ್ತು ನಾನು ಕ್ಯಾಮ್ರಾ ಕೊಡ್ತೀನಿ, ಲೈವ್ ಅಲ್ಲಿ ಇದ್ದಾರೆ, ಜನ ನೋಡ್ತಾರೆ, ಇಡೀ ಕರ್ನಾಟಕ ಜನ. ತಕೊಂಡ್ಬಂದ್ಬಿಡಿ ಹೋಗಿ. ಸೆಕ್ಯೂರಿಟಿ ನೀವು ಒಳಗಡೆ ಹೋಗಲ್ಲ ಅಂದ್ರೆ ಇನ್ನೇನ್ರಿ? ಯಾವ್ದಕ್ಕೆ ವಿಡಿಯೋ ತೆಗಿಬೇಡ ಅಂತ ಹಂಗಾರೆ ಮೊಬೈಲ್ ಯೂಸ್ ಮಾಡ್ತೀರಾ ಹಂಗಾರೆ? ಅದಕ್ಕೆ ಪರ್ಮಿಷನ್ ಇಲ್ವಾ? ಯಾರ್ಗೆ ಹೇಳ್ತೀರಿ ನೀವು? ನೋಡಿ ಅವ್ರು ಹೇಳ್ತಿರೋದು ಅಲ್ಲ, ಎಂತ ಬೇಜವಾಬ್ದಾರಿಗೆ ಯಾವನೋ ಕಿತ್ತೋಗಿರೋ ಫ್ಯಾಕ್ಟ್ರಿ ಓನರ್ಗೆ ಇವರೆಲ್ಲ ಸಪೋರ್ಟ್ ಮಾಡುವಂತದ್ದು. ತಾವು ನೋಡ್ತಾರ ನೋಡಿ, ಇಲ್ಲಿದೆಯಾ ಅಂತ, ಇಲ್ಲಿ ಆಂಬುಲೆನ್ಸ್ ಅಲ್ಲಿ ನಿಂತಿದೆಯಂತೆ. ಅಲ್ಲೆಲ್ಲ ನಿಂತ್ಕೊಳ್ಳೋದು ಆಂಬುಲೆನ್ಸ್ ನೋಡಿ, ಇಲ್ಲಿ ಈ ಲೋಡಿಂಗ್ ಗಾಡಿ ಇದೆಲ್ಲ ಇಲ್ಲಿ ನಿಂತ್ಕೊಬೇಕು ಬಂದು. 112 ನ ಇಡೀ ರಾಜ್ಯದ ಆಂಬುಲೆನ್ಸ್ ಎಲ್ಲ ಕಿತ್ತೋಗಿರೋ ಬಿಸಿಲಲ್ಲಿ ನಿಲ್ಸಿರೋದವ್ರು. ಆಯ್ತಾ? ಸಮರ್ಥನೆ ಮಾಡ್ಕೋತೀರ ನೀವು ಫ್ಯಾಕ್ಟ್ರಿ ಬಗ್ಗೆ? ಅಲ್ಲ ಏನ್ರಿ ಇವರು ಫ್ಯಾಕ್ಟ್ರಿ ಬಗ್ಗೆ ಸಮರ್ಥನೆ ಮಾಡ್ಕೋತೀರ? ಇವ್ರು ಕೊಡ್ತಿರಂತ ಗಾರ್ಡು ಕಾಯ್ಕೊಳಕ್ಕೆ ಎಷ್ಟು ಗೊತ್ತ ಸಂಬಳ? ಇವ್ರಿಗೆ ಎಷ್ಟು ಗೊತ್ತ? ಇವ್ರ ಸಂಬಳ ಒಬ್ಬ ಗಾಡಿಗೆ ಎಷ್ಟು ಕೊಡ್ಬೇಕು ಗೊತ್ತಾ ಸಂಬಳ? ಯಾವ ಮೂಲಕ ಕೊಡ್ಬೇಕು? ಕೈ ಕೊಡ್ಬೇಕು ಅಥವಾ ಅವ್ರಿಗೆ ಅಕೌಂಟ್ ಬರ್ಬೇಕು ಗೊತ್ತಾ? ನಾಚಿಕೆ ಅಲ್ದೇನೆ ಒಬ್ಬ ಫ್ಯಾಕ್ಟ್ರಿ ಓನರ್ಗೆ ಸಮರ್ಥನೆ ಮಾತಾಡ್ಸ್ಕೊಳ್ತಿಲ್ರಿ. ನೋಡಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ, ನೋಡಿ ಇಲ್ಲಿ ತೋರಿಸ್ತೀನಿ ಇವ್ರ ಮಾನದಂಡಗಳು ಏನಿದೆ ಅಂತ. SPR ಡಿಸ್ಟಿಲರಿ ಪ್ರೈವೇಟ್ ಲಿಮಿಟೆಡ್ ಮಲಿಯೂರು. ಡೀಟೇಲ್ಸ್ ಆಫ್ ದ ವೇಸ್ಟ್ ವಾಟರ್ ನೋಡಿ, ಇದು ವಾಟರ್ ಸಂಬಂಧಪಟ್ಟಂಗೆ. ಆಯ್ತಾ? ಏರ್ ಎಮಿಷನ್ ಅಂಡ್ ಡಸ್ಟ್ ವೇಸ್ಟ್ ಇದು. ಆಯ್ತಾ? ಎಷ್ಟೆಷ್ಟು ಏನೇನು ಅಂತ ಈಗ ಬರ್ದಿರೋದು ಕಾಣುತ್ತೆ ಇವತ್ತು. ಯಾವನ್ರಿ ಅವನು ಅಧಿಕಾರಿ? ಅವನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರೆ ಎಲ್ಲ ಕಳ್ರ ನೀವು? ರಾಜಕೀಯ ಚೀಲಗಳು ನೀವೆಲ್ಲ ಇರ್ಬೇಕು. ಅದಕ್ಕೆ ಯಾವುದೇ ರೀತಿಯಂತ ವೈಜ್ಞಾನಿಕವಾದಂತ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಯೋಗ್ಯತೆ ಇಲ್ಲದಂತ ಅಧಿಕಾರಿಗಳು ನೀವು. ಎಲ್ರು ಇದ್ರ? ಕಾರ್ಮಿಕ ಸಂಘಟನೆಯವರು ಬಂದಿದ್ದಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ರಿದ್ರ? ಯಾಕೆ ಇಂಟೆಲಿಜೆನ್ಸ್ ಗೊತ್ತಿಲ್ಲ ನಿಮ್ಗೆ? ಪೊಲೀಸ್ ಇಂಟೆಲಿಜೆನ್ಸ್ ನಿಮ್ಗೆ ಗೊತ್ತಿಲ್ವಾ? ಇವತ್ತು ಬರ್ತಾರೆ ಅಂತ ನನ್ನ ಫೋನ್ ನೀವು CDR ಹಾಕ್ತೀರಿ, ಟ್ರ್ಯಾಕ್ ಮಾಡ್ತೀರಿ, ನಾನು ವಾಟ್ಸ್ಆಪ್ ಬ್ಯಾನ್ ಮಾಡ್ತೀರಿ, ನಾನು ಸೋಷಿಯಲ್ ಮೀಡಿಯಾಗಳು ನೋಡ್ತೀರಿ ಅಂದ್ಮೇಲೆ ನೀವು ಅಟ್ಲೀಸ್ಟ್ ಓಕೆ ಥ್ಯಾಂಕ್ ಯು ಸರ್. ಸ್ವಲ್ಪ ಜಾಗ ಬಿಡಿ ಸರ್. ನಮಸ್ಕಾರ. ಮಾತಾಡ್ಸಿ, ಯಾರು ಸಂಬಂಧಪಟ್ಟಂತ ಯಾರು? ನಾನು ಆಮೇಲೆ ಕೇಳ್ತೀನಿ, ಅವ್ರು ಮಾತಾಡಲಿ. ಯೂನಿಯನ್ ಅಧ್ಯಕ್ಷ ಸರ್ ಪಕ್ಕ ಬನ್ನಿ ಸರ್ ಪಕ್ಕ ಬನ್ನಿ. ಈ ಕಡೆ ಬನ್ನಿ ಸರ್. ನಾನು ಬಂದು ಕೇಳಿದೆ ನಿಮ್ಮ ಸೆಕ್ಯೂರಿಟಿ ಅವ್ರನ್ನ. ಆಲ್ರೆಡಿ ಸುಮಾರು ಕಂಪ್ಲೇಂಟ್ 3 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವ ವಿಚಾರ ಕೊಟ್ಟಿದ್ದೀರಾ ಹೇಳಿ ಸರ್? ಸರ್ ಇದೇ ಈ ತರ ಲೋಕಲ್ ಆದ್ಯತೆಗೆ ಸ್ಥಳೀಯರಿಗೆ ಇದ್ ಮಾಡಬೇಕು, ಆದ್ಯತೆ ಮಾಡಬೇಕು ಅಂತ ಕೊಟ್ಟಿದ್ದೀನಿ. ಒಂದ್ಸತಿ ನಮ್ದೇ ಆದಂತ ನಿಮ್ಮ ಈ ಸೆಕ್ಯೂರಿಟಿಲಿ ಕುಡಿಯಕ್ಕೆ ಡ್ರಿಂಕ್ಸ್ ನೀರಿಲ್ಲ ಅಂತ ಒಂದ್ಸತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವಾಗ ಕೊಟ್ಟಿದ್ದಾರೆ ಸರ್? ಬಟ್ ಅಲ್ಲೇ 2 ತಿಂಗಳಾಗಿದೆ. ಒಂದೊಂದು ಕಂಪ್ಲೇಂಟ್ 2 ತಿಂಗಳಾಗಿದೆ. ನೆನ್ನೆ ಬಂದು ಕೇಳಿದೆ ಊಟದ ಸ್ವಲ್ಪ ಇರಿ ಒಂದ್ ನಿಮಿಷ ರೇ, ನೀವೇ ಮಾತಾಡ್ಬಿಡಿ ಸರ್. ಊಟದ ವ್ಯವಸ್ಥೆ ಎಲ್ಲಿದೆ ಸರ್? ಯಾರಿಗಿದೆ ಸರ್? ಕೆಲವು ಡ್ರೈವರ್ಸ್ ಯಾರು ನಿಮ್ಮ ಇದರಲ್ಲಿ ಊಟ ಮಾಡೋರು ಅಂತ ಡ್ರೈವರ್ಗಳು ಇರೋ ಸರ್. ಪ್ರತಿದಿನ ನಾವು 20ರಿಂದ 30 ಗಾಡಿ. ಸರ್ ಒಂದ್ ನಿಮಿಷ ಸರ್. ಬಂಧು ನಾರಾಯಣ್ ಸರ್, ಸವಲ್ ಟಿವಿ ರಿಪೋರ್ಟರ್, ಮೈಸೂರು ಜಿಲ್ಲಾ ವರದಿಗಾರ. ಹಾಗೇನೆ ಹಲವಾರು ಮಾಧ್ಯಮಗಳು ಕೂಡ ಈ ಸುದ್ದಿ ಕಳಿಸ್ತೀನಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ಹೇಳಿ ಗೌರ್ಮೆಂಟ್ ಅಫೇರ್ಸ್ ಮ್ಯಾನೇಜರ್ ಆಗಿದ್ದೀನಿ ಇಲ್ಲಿ. ಓಕೆ. ನಾನು 4-5 ಮಂತ್ಸ್ ಆಗ್ತಾ ಬಂತು. ಓಕೆ. ಗೌರ್ಮೆಂಟ್ ಇದ್ದ ಲೀಗಲ್ ಏನ್ ಇಶ್ಯೂಸ್ ನಾನು ಹ್ಯಾಂಡಲ್ ಮಾಡ್ತೀನಿ. ಗೌರ್ಮೆಂಟ್ ಪರವಾಗಿ ಬಂದಿರುವಂತವ್ರು ನೀವು? ಗೌರ್ಮೆಂಟ್ ಅಫೇರ್ಸ್ ಅಂದ್ರೆ ಗೌರ್ಮೆಂಟ್ ಏನೋ ವರ್ಕ್ ಅದು ಅಲ್ಲ ಗೊತ್ತಾಯ್ತು. ಇಶ್ಯೂ ಇದ್ರು ಕೂಡ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಓಕೆ. ಫ್ಯಾಕ್ಟ್ರಿ ಮ್ಯಾನೇಜರ್ ಎಲ್ಲ ಸರ್?
ಫ್ಯಾಕ್ಟರಿ ಮ್ಯಾನೇಜರ್ ಅಂದ್ರೆ ನಮ್ಮ ಹಬ್ ಆಫೀಸ್ ಅಲ್ಲಿ ಇರೋದವರು. ಈಗ ಇಲ್ಲಿಲ್ಲ. ಇಲ್ಲ ಓಕೆ, ಅಲ್ಲ ಇಷ್ಟು ದೊಡ್ಡ ಫ್ಯಾಕ್ಟರಿ ಆದ್ಮೇಲೆ ಮ್ಯಾನೇಜರ್ ಇರಲೇಬೇಕಲ್ಲ ಸರ್? ಮ್ಯಾನೇಜರ್ ತಾವು ಸರ್ಕಾರದಿಂದ ಬಂದಂತ ನೀವೊಬ್ರು ಸರ್ಕಾರಿ ಅಧಿಕಾರಿ ನೀವು. ಈಗ ಇಂಥವನ್ನೆಲ್ಲ ಇದ್ದಾಗ ನಮ್ಮನ್ನೇ ಅಂತ ಒಂದು ಡಿಪಾರ್ಟ್ಮೆಂಟ್ ವೈಸ್ ಕೊಡ್ತಾರೆ. ಈ ಗಾಡಿ ಡ್ರೈವರ್ ಆದ್ರೆ ಹೆಂಗೆ ಒಬ್ರು ಇದಾರೆ, ಗಾಡಿ ಓನರ್ ಹೆಂಗಿರ್ತಾರೆ, ಒಬ್ಬ ಮೆಕ್ಯಾನಿಕ್ ಅಂದ್ರೆ ಮೆಕ್ಯಾನಿಕ್, ಆ ರೀತಿ ನಮ್ಮನ್ನ ಈ ರೀತಿ ಎಲ್ಲ ಇದು ಹ್ಯಾಂಡಲ್ ಮಾಡಕ್ ನಮ್ಮನ್ನ ಏನೇ ಜವಾಬ್ದಾರಿ ನಿಮ್ಗೆ ಇದೆ ಇರುತ್ತೆ. ಅಲ್ಲ ವೆಹಿಕಲ್ ಡಿಪಾರ್ಟ್ಮೆಂಟ್ ಮಾತ್ರ ತಾವು ಹೇಳ್ತಾರಂತದ್ದು. ಇಲ್ಲ ವೆಹಿಕಲ್ ಡಿಪಾರ್ಟ್ಮೆಂಟ್ ಪರವಾಗಿ ಮಾತಾಡ್ತಾ ಇಲ್ಲ. ಓಕೆ ಓಕೆನಾ? ಈ ಇಂಥ ಸರ್ಕಾರದ ಪರವಾಗಿ ನೀವು ಫ್ಯಾಕ್ಟರಿಯ ಪರವಾಗಿ ಇರುವಂತ ಮಧ್ಯವರ್ತಿಗಳಾಗಿ ಕೆಲಸ ಮಾಡುವಂತವ್ರು. ಎಲ್ಲ ನಾವು ಮಧ್ಯೆ ಆಮೇಲೆ ಅದನ್ನ ಬೇರೆ ಮಾತಾಡ್ತೀನಿ. ತಮ್ಮ ಹೇಳ್ಬಿಡಿ ಸರ್ ವಿಚಾರ ಏನು ಅಂತ. ನೀವ್ ಏನೇ ಜವಾಬ್ದಾರಿ ತಗೊಂಡ್ರು, ಏನೇ ಇದ್ರ ಹೇಳಿದ್ರು ನಿಮ್ದೇ ಡಿಸಿಷನ್ ಡಿಸಿಷನ್ ಅಂತ ಇಲ್ಲ. ಈಗ ನೋಡಿ ಸರ್, ಈಗ ನೀವು ಯಾವ್ದೇ ಒಂದು ಲೆಟರ್ ಮುಖಾಂತರ ನಮ್ ಕೈ ತಲುಪಿಸಿದ್ಮೇಲೆ ನಾವು ನಮ್ಮ ಹೆಡ್ ಆಫೀಸ್ ತಲುಪಿಸಲೇಬೇಕು. ಅದು ಯಾವ ಸರ್ ಹೆಡ್ ಆಫೀಸ್? ನಾನೇ ಅದೇ ಈಗ ನಮ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್. ಓಕೆನಾ? ನಾನು ಅಲ್ಲಿಗೆ ಕೊಡ್ಬೇಕಾದ್ರೆ ಈಗ ನೀವೇ ಯಾರೇ ಈಗ ಇವ್ರದ್ದು ಏನೋ ಕೋರಿಕೆ ಇದ್ರು ಅವ್ರು ನಿಮಗೆ ಕೊಟ್ಟಂಗೆ, ಅದು ಇವರೇ ಬಂದು ನಮಗೆ ಡೈರೆಕ್ಟ್ ಕೊಡಕ್ಕಾಗಲ್ಲ. ಹೌದಲ್ವಾ ಸರ್? ಈಗ ನೀವು ಸರ್ ಒಂದೇ ಮಾತಲ್ಲಿ ಸರ್ ಒಂದೇ ಮಾತು ನಾನು ಮಧ್ಯೆ ಮಾತಾಡ್ತೀನಿ ಸರ್. ಲೆಟರ್ ಕೊಟ್ಬಿಟ್ಟು ಆ ಲೆಟರ್ ಮುಖಾಂತರ ನೀವು ಕೋರಿಕೆ ಗೌಡ್ರೆ ನಾ ಮಾತಾಡ್ಬೋದ ಮಧ್ಯ? ಸರ್ ನಿಜಲು ನೀವು ಇಲ್ಲಿ ಲಾರಿ ಮಾಲೀಕರ ಜಿಲ್ಲಾಧ್ಯಕ್ಷರು ಕೂಡ ಬಂದಿದ್ದಾರೆ ಮತ್ತು ಒಂದು ಎನ್ಸಿ ಮುಖ್ಯಸ್ಥರು ಕೂಡ ಬಂದಿದ್ದಾರೆ. ನೀವು ಇಲ್ಲಿ ಇವ್ರನ್ನ ನಿಲ್ಸ್ಕೊಂಡ್ ಮಾತಾಡೋದು ಎಷ್ಟು ಸರಿ ಸರ್? ನೀವು ಇವ್ರ ಚೇಂಬರ್ ಕರ್ಕೊಂಡು ಹೋಗ್ಬೋದು. ನಡ್ರಿ ಸರ್ ಹೋಗೋಣ, ನಡ್ರಿ ಸರ್ ಚೇಂಬರ್ ಹೋಗೋಣ, ನಡ್ರಿ ಸರ್ ಚೇಂಬರ್ ಹೋಗೋಣ, ನಡ್ರಿ ಸರ್ ಚೇಂಬರ್ ಅಲ್ಲಿ ಮಾತಾಡಿ ಸರ್. ಸರ್ ಚೇಂಬರ್ ಅಲ್ಲಿ ಮಾತಾಡಿ ಸರ್. ಸರ್ ಚೇಂಬರ್ ಅಲ್ಲಿ ಮಾತಾಡಿ, ಬಿಸಿಲೇ ಮಾತಾಡ್ತೀರಾ? ವಿತ್ ಯುವರ್ ಪರ್ಮಿಷನ್ ಲಾರಿ ಚಾಲಕರು ನಾವು ಚೇಂಬರ್ಗೆ ಹೋಗಿ ಮಾತಾಡ್ಬೋದಾ? ಇಲ್ಲೇ ಮಾತಾಡ್ಬೋದಾ? ಓಕೆ ಓಕೆ. 5 ಜನ ಇದ್ದೀವಿ. 23. ಓಕೆ. ಈಗ ಡ್ರೈವರ್ ಏನು ಸರ್? ಇವರು ಮೊಹಮ್ಮದ್ ಅನೀಸ್. ನೋಡಿ ಈ ಗಾಡಿ ಹೋಗ್ತಿದೆಯಲ್ಲ, ಈ ಎಂಪ್ಲಾಯ್ ಗಾಡಿ ಇದೆಯಲ್ಲ, ಕೆಲವೊಂದು ಒಂದು ಯಾವ್ದೋ ಒಂದು ಗಾಡಿ ಎಂಪ್ಲಾಯ್ ಗಾಡಿಗಳು ಹಲವಾರು ಬಾರಿ ಕೂಡ ಆಕ್ಸಿಡೆಂಟ್ ಆಗಿದ್ದು ನಾನು ಕೂಡ ಸುದ್ದಿ ಮಾಡಿದ್ದೆ, ಪ್ರಜಾವಾಣಿಲಿದ್ದಾಗ ಕೂಡ ಮಾಡಿದ್ದೆ. ಎಂಪ್ಲಾಯ್ಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಒಂದು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಕೊಟ್ಟಿರ್ತೀವಿ ಕಂಪ್ನಿ. ಓಕೆನಾ? ಈಗ ಎಕ್ಸಾಂಪಲ್ MRL. ಓಕೆನಾ? ಈಗ ಅವರು ಏನೇ ಒಂದು ಇದಾದ್ರೂ ಕೂಡ ಕಂಪ್ನಿ ಒಳಗಾಗ್ಲಿ ಕಂಪ್ನಿ ಹೊರಗಡೆ ಆಗ್ಲಿ ಒಂದು ಕನ್ಸೈನ್ಮೆಂಟ್ ಇದೆ ಏನೇ ಆಗ್ಲಿ ಎಲ್ಲ ಅವರೇ ಜವಾಬ್ದಾರಿ ಇರ್ತಾರೆ. ಓಕೆ ಸರ್. ಸರ್ ಈಗ ಆಂಬುಲೆನ್ಸ್ ಅಂತ ಅವರೇ ವ್ಯವಸ್ಥೆ ಮಾಡ್ಕೋಬೇಕಾ ಕಂಪ್ನಿ? ಇಲ್ಲಿ ಇಲ್ಲ, ಕಂಪ್ನಿ ಒಳಗಡೆ ಆದಾಗ ಕಂಪ್ನಿ ಈಗ ಒಳಗಡೆ ಆಗಿರೋ ಸರ್ ಇದು. ಹೊರಗಡೆ ತಗೊಂಡು ಹಾಸ್ಪಿಟಲ್ ಸೇರ್ಸೋತಂಗ ಕಂಪ್ನಿ ರೆಸ್ಪಾನ್ಸ್ ತಗೊಳತ್ತೆ. ಓಕೆನಾ? ಇನ್ನು ಅದಾದ್ಮೇಲೆ ಅಕಸ್ಮಾತ್ ಈಗ ಆಂಬುಲೆನ್ಸ್ ಅಂತ ಅಂದ್ರೆ ಸರ್ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಇಲ್ಲಿ ಪ್ರೊಡಕ್ಷನ್ ರನ್ನಿಂಗ್ ಇದೆ. ಅದೇ ರೀತಿನೇ ಬೇರೆ ಯಾವ್ದೋ ಒಂದು ಎಂಪ್ಲಾಯೀಸ್ ಆಗ್ಬೋದು, ಕಾಂಟ್ರಾಕ್ಟ್ ಆಗ್ಬೋದು, ಏನೋ ಒಂದು ಆಗ್ಬೋದು, ಏನೋ ಗ್ಲಾಸ್ ಹೊಡೆದು ಏನೋ ಒಂದು, ಅವಾಗ ಎಮರ್ಜೆನ್ಸಿ ಆಂಬುಲೆನ್ಸ್ ಅಂತ ಬರುತ್ತೆ. ವಿತಿನ್ ಇಷ್ಟು ಲಿಮಿಟ್ ಒಳಗೆ ಅಂತ ಬಿಟ್ಟು ಹೋಗಿ ಬಿಟ್ಟು ಬರುತ್ತೆ ಹೊರತು ಇನ್ ಬೇರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ಗೆಲ್ಲ ಆಂಬುಲೆನ್ಸ್ ಇಲ್ಲ. ಯಾಕಂದ್ರೆ ಅಲ್ಲಿ ಪ್ರೊಡಕ್ಷನ್ ನಡೆಯುವಾಗ ಪ್ರೊಡಕ್ಷನ್ ಬೇರೆ ಎಂಪ್ಲಾಯೀಸ್ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಆ ಉದ್ದೇಶಕ್ಕೆ ಈ ಹತ್ತಿರದಲ್ಲಿ ಈ ಬನ್ನೂರು, ಈಗ ಮಳವಳ್ಳಿ. ಎಷ್ಟು ಕಿಲೋಮೀಟರ್ ಲಿಮಿಟ್ ಸರ್ ತಮ್ದು? ಎಷ್ಟು ಕಿಲೋಮೀಟರ್ ಲಿಮಿಟ್ ಇದೆ ನಿಮ್ಮ ಆಂಬುಲೆನ್ಸ್ಗೆ? 3 ಕಿಲೋಮೀಟರ್ ಒಳಗಡೆ ಇದೆ ಅಂತ. ಹಿರಿಯರು ಮಾತಾಡಲಿ, ಒಬ್ಬೊಬ್ರು ಮಾತಾಡಲಿ. ಈಗ ಆದಾಗ ಸೆಕ್ಯೂರಿಟಿ ಇಮಿಡಿಯೇಟ್ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಓಕೆ, ಆ ಬನ್ನೂರು ಸರ್ ಡ್ರೈವರ್ ಯಾರಿದ್ರು ಸರ್ ಆಂಬುಲೆನ್ಸ್ಗೆ? ಒಂದು ನಿಮಿಷ ಇರ್ರಿ ಸರ್. ಇಮಿಡಿಯೇಟ್ಲಿ ಮಾಡಿಲ್ಲ ಸರ್, ಅದು ಇಮಿಡಿಯೇಟ್ಲಿ ಮಾಡಿಲ್ಲ. ಅವನು 1 ಅವರ್ ಇಲ್ಲಿ ವೇಟ್ ಮಾಡಿದ್ದಾನೆ. ಆಮೇಲೆ ಆಂಬುಲೆನ್ಸ್ ಹೊರಗಡೆ ಆಂಬುಲೆನ್ಸ್ ಕರ್ಸ್ತೀನಿ ಅಂದ್ಬಿಟ್ಟು ಆಮೇಲೆ ಕರ್ಸಿರೋದು ನೀವು ಇಲ್ಲಿಗೆ. ವಿತಿನ್ 5 ಕಿಲೋಮೀಟರ್ಸ್ ಅಲ್ಲಿ ಎಲ್ಲೂ ಹಾಸ್ಪಿಟಲ್ ಸಿಗಲ್ಲ. ಹೌದು, ವಿತಿನ್ 5 ಕಿಲೋಮೀಟರ್ಸ್ ಅಲ್ಲಿ ಬರಲ್ಲ. ಮುಂದಕ್ಕೆ ಹೋಗಿದೆ ಗಾಡಿ. ನೀವು ಅಲ್ಲಿಗೆ ಹೋಗ್ಬೇಕು ಅಂದ್ರೆ 6.5 ಆಗುತ್ತೆ. ಓಕೆ, 7 ಕಿಲೋಮೀಟರ್ ಆಗುತ್ತೆ. ಸರಿನಾ? ಅಲ್ಲಿಂದ ಬಂದಿದೆ, ಆಯ್ತು, ವೆಲ್ ಅಂಡ್ ಗುಡ್. ಆದ್ರೆ ಇಲ್ಲಿ ಏನ್ ಮಾಡಿದ್ರಿ ಅಂದ್ರೆ 30 ಮಿನಿಟ್ಸ್ ಇಲ್ಲಿ ವೇಟಿಂಗ್ ಬೀಳ್ತಾ, ಇಲ್ಲಿ ನಿಮ್ ಗಾಡಿ ಡ್ರೈವರ್ ಇಲ್ಲ, ಇದ್ರ ಆಂಬುಲೆನ್ಸ್ ಡ್ರೈವರ್ ಇಲ್ಲ. ನೋಡಿ ಸರ್, ಇರಿ ಸರ್. ಸರ್ ಒಂದ್ ನಿಮಿಷ ಸರ್, ತಾವು ಹೇಳಿದ್ರಿ ಸರ್ಕಾರದ. ಸರ್ ಒಂದ್ ನಿಮಿಷ ಸರ್ಕಾರದ ಜವಾಬ್ದಾರಿ ಇರುವಂತದ್ದು ಮತ್ತೆ ಫ್ಯಾಕ್ಟರಿ ಜವಾಬ್ದಾರಿ ಇರುವಂತವ್ರು. ನೀವು ಸಾಟರ್ಡೆ ಆಗಿರುವಂತ ಇನ್ಸಿಡೆಂಟ್ ನ ಅವ್ರನ್ನ ಕೇಳ್ತಾರೆ, ಸೆಕ್ಯೂರಿಟಿ ಕೇಳ್ತಾರೆ ಯಾವಾಗ ಆಗಿತ್ತು, ಎಷ್ಟು ನಿಮಿಷದಲ್ಲಿ ಆಗಿತ್ತು ಅಂತ. ನೀವು ಜವಾಬ್ದಾರಿ ತಗೊಂಡಿರೋರು. ನಾವು ಸಾಟರ್ಡೆ ಬಂದಿದ್ದಿಲ್ಲ. ಓಕೆ, ಅಲ್ಲ ನಿಮ್ಗೆ ರಿಪೋರ್ಟ್ ಇರುತ್ತೆ ಸರ್. ನೀವು ಸಾಟರ್ಡೆ ಬರಲಿಲ್ಲ ಅಂತಂದ್ರೆ ನಿಮ್ಗೆ ರಿಪೋರ್ಟ್ ಹಾಕಿರ್ತಾರೆ ಸಂಬಂಧಪಟ್ಟಂತ ಒಬ್ಬ ಡೆತ್ ಆಗಿರೋ ವಿಚಾರ. ನೀವು ಈಗ ಸೆಕ್ಯೂರಿಟಿ ಕೇಳೋದು ಎಷ್ಟು ಸರಿ ಸರ್? ಕೆಲವೊಂದು ವಿಚಾರವಾಗಿ ಅಲ್ಲಲ್ಲ, ಈಗ ಮ್ಯಾನೇಜರ್ ಬಂದಿಲ್ಲ ಅಂತಂದ್ರೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಸಿಂಟಮ್ಸ್ ಇದೆ. ಅವ್ರ ಮಗ ಬಂದು ಇಲ್ಲೇ ಅವನ ಮಗ ಸರ್. ಅವರು ಇಮಿಡಿಯೇಟ್ ಆಂಬುಲೆನ್ಸ್ ತಗೊಂಡು ಬನ್ನೂರು ಹಾಸ್ಪಿಟಲ್ ಮಾತಾಡಿ ಸರ್, ಅವನೇ ಮಾಡ್ತಾನೆ. ಅವನೇ ಮಾತಾಡಿ ಬಿಡಿ.
ನಿಧಾನಕ್ಕೆ ಮಾತಾಡೋ ಆರಾಮಾಗಿ. ಅವ್ರಿಗೆ ಹೋಗಿ ಹೇಳಿದಾಗ ಈ ತರ ಆಗೈತೆ ಅಂದಾಗ ಆಂಬುಲೆನ್ಸ್ ಹಿಂಗ್ ಬಂದ್ಬಿಟ್ಟು ಮತ್ತೆ ತಿರ್ಗಿಸ್ಕೊಂಡು ಮೇಲ್ಗಡೆಗೆ ಹೋದ್ರು. ಅದಾದ್ಮೇಲೆ ಒಂದ್ 30 ನಿಮಿಷ ಆದ್ಮೇಲೆ ಮತ್ತೆ ವಾಪಸ್ ಬಂದ್ರು. ಆಮೇಲೆ ಇಲ್ಲ ಸರ್ಕಾರಿ ಹಾಸ್ಪಿಟ್ಲಿಗೆ ಫೋನ್ ಮಾಡ್ತೀವಿ 108 ಅಂದಾಗ ಫೋನ್ ಮಾಡಿದ್ರು. ಅವ್ರು ಬರಕ್ ಲೇಟ್ ಆಯ್ತದ ಅಂದಾಗ ಈ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಯಾರು ಫೋನ್ ಮಾಡಿದ್ಯಾರು ಸರ್? ಫೋನ್ ಮಾಡಿದ್ಯಾರಪ್ಪ? ಅವರೇ ಮಾಡಿದ್ರು. ಯಾವ ಅವ್ರೇನಿದ್ಯಾರು? ಸೆಕ್ಯೂರಿಟಿ ಗಾರ್ಡಾ ಅಥವಾ ಇವ್ರ ಮ್ಯಾನೇಜರ್ ಸ್ಟಾಫಾ? ಯಾರು ಮಾಡಿದ್ದು? ಯಾವ ಬಟ್ಟೆ ಯಾವ್ದು ಹಾಕಿದ್ರು ಅವರು? ಮಾಮೂಲಿ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಬಿಡಿ. ಓಕೆ ಓಕೆ. ಹಂಗಾಗಿ ಹಾಫ್ ಅನ್ ಅವರ್ ಆದ್ಮೇಲೆ ಮತ್ತೆ 112 ಫೋನ್ ಮಾಡಿ ಸರ್ಕಾರಿ ಹತ್ರ ನಿಮ್ಮ ತಂದೆಯವರ ಹತ್ರ ಬಂದು ಮತ್ತೆ ಆ ಕಡೆ ಗಾಡಿ ತಿರ್ಸ್ಕೊಂಡು ಮೇಲೆ ಹೋಗಿದೆ. ಓಕೆ, ಆಮೇಲೆ ಎಷ್ಟು ನಿಮಿಷ ಬಂತು? ಗೌರ್ಮೆಂಟ್ ಈಗ 30 ನಿಮಿಷ ಆದ್ಮೇಲೆ ಇಲ್ಲಿಗೆ ಬಂದು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋದ್ರು. ಇಲ್ಲ ಕರ್ದಿಲ್ಲ ಅವಾಗ ಇಮಿಡಿಯೇಟ್ಲಿ ಅವರು ಮತ್ತೆ ವೇಟ್ ಮಾಡಿದ್ರೆ ಗೌರ್ಮೆಂಟ್ ಆಂಬುಲೆನ್ಸ್ ಬರುತ್ತೆ ಅಂತ 108ಗೆ ಅದನ್ನ ಕಾದವ್ರು. ಅವ್ನು ಬರೋದ್ ಲೇಟ್, ಇನ್ನು ಪಿಕ್ ಆಗಿಲ್ಲ ಕಾಲ್ ಅಂದ್ಬಿಟ್ಟು ಆಮೇಲೆ ನಿಮ್ದು ವ್ಯಾನ್ ಹೋಗಿರೋದು. ಆಮೇಲೆ ವ್ಯಾನ್ ಹೋಗ್ಬಿಟ್ಟು ಬಂದೂರು ಬಿಟ್ಬಿಟ್ಟು ತಿರ್ಗಾ ಪೇಷಂಟ್ ಒಳಗಡೆ ಹೋಗಿಲ್ಲ, ಈಚೆ ಇಳಿಸಿದ್ದಾರೆ, ಅಲ್ಲೇ ಬಿಟ್ಟು ವಾಪಸ್ ರಿಟರ್ನ್ ಬಂದಿದ್ದಾರೆ. ನೀವೇನ್ ಹೇಳ್ತೀರಿ ಆಂಬುಲೆನ್ಸ್ ಅಂತ? ಅದರಲ್ಲಿ ಒಂದು ಆಕ್ಸಿಜನ್ ಇಲ್ಲ ಅಲ್ವಾ? ಅದು ಆಂಬುಲೆನ್ಸ್ ಒಂದ್ ನರ್ಸ್ ಇಲ್ಲ ಅಲ್ಲ ಇದ್ರೆ ಸರ್, ಇದ್ರೆ ಶೋಪ್ ಸರ್. ಸರ್ ಇದ್ರೆ ಶೋಪ್. ಯಾರು ಹೋಗಿದ್ರು? ನರ್ಸ್ ಹೋಗಿಲ್ಲ, ನರ್ಸ್ ಬಂದಿಲ್ಲ, ನರ್ಸ್ ಬಂದಿಲ್ಲ ಸರ್. ಇರಿ ಸರ್, ನರ್ಸ್ ಅಲ್ಲ ರೀ. ಅಯ್ಯೋ, ಹಾಸ್ಪಿಟಲ್ ಇರ್ಬೇಕಿಲ್ಲ. ಯಾರ ತಂದಲ್ಲಿ ಇಡೀ ಆರೋಗ್ಯ ಅಧಿಕಾರಿಗಳು ಇರ್ಬೇಕು, ನರ್ಸ್ ಇರಬೇಕು, ಆಕ್ಸಿಜನ್ ಇರಬೇಕು. ಇರಿ ಸರ್, ನೋಡೋಣ ಅವ್ರು ಏನಂತಾರೆ. ಒಂದ್ ಕಂಪ್ನಿಗೂ ಡ್ರೈವರ್ ಇಲ್ಲ, ಅವ್ನ ಆಂಬುಲೆನ್ಸ್ ಸೆಕ್ಯೂರಿಟಿ ಅಂತಾನೆ ಇಡೋದು ಸರ್. ಯಾರೋ ಸೆಕ್ಯೂರಿಟಿ ತಗೊಂಬಂದ್ರು, ಆಯ್ತು ಸರ್, ಸೆಕ್ಯೂರಿಟಿ ಅವ್ರು ತಗೊಂಬಂದ್ರಲ್ಲ ಸರ್. ಇಲ್ಲಿಂದ ಆಕ್ಸಿಜನ್ ಹಾಕೂ ಇಲ್ಲ, ಆಕ್ಸಿಜನ್ ಇಲ್ಲಕ್ಕೂ ಇಲ್ಲ. ಅದ್ರಲ್ಲಿ ಇದ್ರೆ ಶೋಪ್ ಮಾಡ್ಬಿಡಿ ಸರ್ ಈಗೆಲ್ಲ ಸಾರ್ವಜನಿಕವಾಗಿ. ಈಗಲೇ ತೋರಿಸ್ಲಿ ಬಿಡಿ. ಆಯ್ತು, ನೀವ್ ಹೇಳಿದ್ರಿ ನಮ್ ಲಿಮಿಟ್ಸ್ ಇದೆ. ಲಿಮಿಟ್ಸ್ ಇದ್ದಾಗಂತೂ ನೀವು ತಗೊಂಡೋದ್ರಲ್ಲ, ಕರ್ಕೊಂಡೋದ್ರಲ್ಲ, ಅಕಸ್ಮಾತ್ ಮಗ ಇದ್ದಿತ್ತೇನೋ ಅವ್ರ ಮನೆಯವ್ರಿಗೆ ವಿಷಯ ಎಲ್ಲ ಮುಟ್ಸಿದ್ರೆ ಅಕಸ್ಮಾತ್ ಸೆಕ್ಯೂರಿಟಿ ಗಾರ್ಡ್ ನಿಮ್ ಬಿಟ್ಬಿಟ್ಟು ಸುಮ್ನೆ ಯಾವ್ದೋ ಒಂದ್ ಬೀದಿ ಹಣ ಮಾಡ್ದಂಗ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ರಿ ಅಂತ ಯಾರು ಜವಾಬ್ದಾರಿ? ಇಲ್ಲ ಸರ್, ಅದಕ್ಕೆ ವೇಟ್ ಮಾಡಿಲ್ಲ ಬಿಡಿ ಸರ್, ಸೆಕ್ಯೂರಿಟಿ ವೇಟ್ ಮಾಡಿಲ್ಲ. ಅದೇ ಕೆಲಸ ಮಾಡಿರೋದು ಸರ್, ಅದೇ ಕೆಲಸ ಮಾಡಿರೋದು ನಿಮ್ ಸೆಕ್ಯೂರಿಟಿ ಅದೇ ಕೆಲಸ ಮಾಡಿರೋದು. ಈಗ ಸೆಕ್ಯೂರಿಟಿ ಮಾತಾಡ ಸರಿ ಸರ್. ಸ್ವಲ್ಪ ಹಿಂದೆ ಬನ್ನಿ, ಪಕ್ಕ ಬನ್ನಿ ನೀವು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈಗ ನಿಮ್ಮ ಒಂದು ಅಗಲ ಬಿಡಿ ಸರ್, ಅಗಲ ಬಿಡಿ. ಈ ಕಡೆ ಬನ್ನಿ, ಮುಂದೆ ಹೋಗಿ ಜಾಗ ಬಿಡಿ. ನನಗೆ ಹಿಂದಕ್ಕೆ ಬನ್ನಿ. ನಿಂತ್ಕೊಪ್ಪ, ನೀನು ನಿಂತ್ಕೊಪ್ಪ. ಅವನು ಪ್ರಜ್ಞೆ ತಪ್ಪಿ ಬಿದ್ದಿರೋಂಥ ಟೈಮ್ನಲ್ಲಿ ಫಸ್ಟ್ ಏಡ್ ವ್ಯವಸ್ಥೆ ನಿಮ್ಮಲ್ಲಿ ಒಬ್ಬ ಡಾಕ್ಟರ್ ಇರಲೇಬೇಕಲ್ವಾ? ಮೆಡಿಕಲ್ ಇದಕ್ಕೆ ಆ ಒಂದು ವ್ಯಕ್ತಿ ಏನಾಗಿದೆ, ಆ ವ್ಯಕ್ತಿಗೆ ಏನಾಗಿದೆ ಅನ್ನೋ ನೋಡೋದಕ್ಕೆ ಇರ್ಲೇಬೇಕಲ್ಲ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಒಂದು ಮಾನವ ಸರ್ ಇದ್ರೆ ಬಂದು ಮಾತಾಡ್ಸ್ಬಿಡಿ ಸರ್. ಒಬ್ಬ ಚಾಲಕ ಈಗಲೇ ಕರ್ಸಿ ಮಾತಾಡಿಸಿ ಯಾರಿದ್ರು ಅಂತ. ಅವನು ಆ ವ್ಯಕ್ತಿನ ಏನು ಅಂತ ನೋಡ್ದೇನೆ ತಗೊಂಡೋಗಿ ಯಾವ್ದೋ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾದ್ರಿ ಆಮೇಲೆ ತಗೊಂಡೋಗಿ ಎಲ್ಲೋ ಬಿಸಾಕ್ರಿ ಬಂದ್ರಲ್ಲ. ಹಾಗಾದ್ರೆ ಇಲ್ಲಿ ಯಾವ ಬದ್ಧತೆಯಿಂದ ನೀವು ಕಾರ್ಖಾನೆ ಟ್ರಾನ್ಸ್ಪೋರ್ಟರ್ ಯಾರು ಸೂಪರ್ವೈಸರ್ ಇದ್ರಲ್ಲ, ಸರ್ ಸೂಪರ್ವೈಸರ್ ಅದಕ್ಕೂ ಸಂಬಂಧ ಏನು ಸರ್? ಹಂಗಾರೆ ಸರ್ ಕಾರ್ಖಾನೆ ಅನ್ನೋದು ಅದು ನಿಮ್ಮಲ್ಲಿ ಏನ್ ಅಗ್ರಿಮೆಂಟ್ ಆಗಿದೆ? ಅಗ್ರಿಮೆಂಟ್ ಆಗಿದೆಯೋ ನಿಮ್ಮಲ್ಲಿ ನಿಮ್ ಟೆಂಡರ್ ಈಗ ಆ ಸೂಪರ್ವೈಸರ್ ಇರ್ತಾನೋ ಅಥವಾ ಮ್ಯಾನೇಜರ್ ಇರ್ತಾನೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ನಿಮ್ಮ ಕಾರ್ಖಾನೆ ನಂಬಿ ಬರ್ತೀವಿ ಹೊರತು ಅವ್ನು ಯಾವ ಟೆಂಡರ್ ತಗೊಂಡ್ರು ಇವತ್ತು ಖಾಲಿ ಮಾಡಿ ಹೊಟ್ಟೋಗ್ತಾನೆ. ನಾಳೆ ಇರೋದು ನಾವೇನೆ ಸ್ಥಳೀಕರಾಗಿ ನಮ್ಗೇನೆ ಸರಿಯಾದ ಒಂದು ವ್ಯವಸ್ಥಿತವಾಗಿ ಸರಿಪಡಿಸ್ಕೊಡ್ತಾ ಇದ್ಮೇಲೆ ನಾವು ನಿಮ್ಮ ಕಾರ್ಖಾನೆ ನಂಬ್ಕೊಂಡು ಜೀವನ ಮಾಡೋದು ಹೇಗೆ? ನಮ್ಮ ಸ್ಥಳದಲ್ಲಿ ನಮ್ಮ ಸ್ಥಳೀಕರಿಗೆ ನಮ್ಗೆ ಅವಕಾಶ ಸಿಗುತ್ತೆ. ಅವರು ಟ್ರಾನ್ಸ್ಪೋರ್ಟರ್ ಮುಖಾಂತರನೇ ನೀವು ಕೊಟ್ಟಿರ್ತೀರಿ ಅಷ್ಟೇನೆ. ನಾವು ಕಾರ್ಖಾನೆ ನಂಬ್ಕೊಂಡೆ ಬರೋದು, ನಾವು ಟ್ರಾನ್ಸ್ಪೋರ್ಟರ್ ನಂಬ್ಕೊಂಡು ಬರಲ್ಲ ಸರ್. ಈ ಕಾರ್ಖಾನೆ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ಸ್ಥಳೀಕರಾಗಿ ನಾವು. ಅದರಲ್ಲೂ ನಿಮ್ಮನ್ನ ಯಾವುದೇ ತರ ಫೆಸಿಲಿಟೀಸ್ ನಾವು ಕೇಳ್ತಾ ಇಲ್ಲ. ನಮ್ಮ ಮಲ್ಕಳ ಜಾಗ ಕೊಡಿ, ಹಾಸಿಗೆ ಕೊಡಿ ಅಂತ ಕೇಳ್ತಾ ಇದೀವ. ಒಬ್ಬ ಸಹಾಯ ಅವನಿಗೆ ಜೀವಕ್ಕೆ ನೀರು ಬಿಡೋದಕ್ಕೂ ಬಾಯಿಗೆ ನೀರು ಬಿಡೋದಕ್ಕೂ ಇಲ್ಲ. ನಿಮ್ಮಲ್ಲಿ ಒಬ್ಬ ಫಸ್ಟ್ ಏಡ್ ಮಾಡಕ್ಕೆ ಒಬ್ಬ ಡಾಕ್ಟರ್ ಬಂದಿಲ್ಲ. ಆ ಪೇಷಂಟ್ ಏನಾಗಿದ್ದಾನೆ, ಏನ್ ಪರಿಸ್ಥಿತಿ ಏನು ಅಂದ್ರೂ ಒಬ್ಬ ಆ ವ್ಯಕ್ತಿಗೆ ಅವ್ರ ಮಗನಿಗೆ ತಿಳಿಸಿಲ್ಲ. ಇಲ್ಲಿಂದ ಹಾಕೊಂಡ್ರಿ ತಗೊಂಡೋಗಿ ಬಿಸಾಕಿದ್ರಿ. ಈ ಒಂದು ಪರಿಸ್ಥಿತಿಗೆ ಯಾರು ಜವಾಬ್ದಾರರು? ನೀವು ಒಬ್ಬ ಸರ್ಕಾರಿ ಪ್ರತಿನಿಧಿಯಾಗಿ ಕಾರ್ಖಾನೆ ಪರವಾಗಿ ಒಬ್ಬ ಸರ್ಕಾರಿ ಪ್ರತಿನಿಧಿಯಾಗಿ ನೀವು ಎರಡಕ್ಕೂ ಜಾಯ್ನ್ ಆಗಿ ಇಲ್ಲಿ ಇರ್ತೀರಿ ಅಲ್ವೇ? ಹಾಗಾದ್ಮೇಲೆ ಇದನ್ನ ಸಂಪೂರ್ಣ ಜವಾಬ್ದಾರಿ ತಗೊಳ್ಳಂತವ್ರು ನೀವ ಅಥವಾ ಬೇರೆ ಇನ್ಯಾರ ಇದಾರ ಅಥವಾ ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ? ಸರ್ ಸಂಬಂಧ ಇಲ್ಲ ಅಂತ ಇದ್ರೆ ನಾನು ಇಲ್ಲಿ ಬರ್ತಾನೆ ಇದ್ದೀನಿ. ಈಗ ನೀವು ಇಂಥ ಪಾಯಿಂಟ್ಸ್ ಅಂತ ಇದು ಹಿಂಗೆ ತಿಳಿಸಿದ್ದೀರಾ, ನಾನು ಅದನ್ನ ನಮ್ಮ ಮ್ಯಾನೇಜ್ಮೆಂಟಿಗೆ ನಾನು ತಿಳಿಸ್ಬೇಕಾದ್ರೆ ಈಗ ನೀವೊಂದು ಲೆಟರ್ ಕೊಟ್ಟಿದ್ದೀರಾ ಈಗ, ಓಕೆನಾ? ಈ ಲೆಟರ್ ಮುಖಾಂತರ ನಾನು ಹಾಕಿ ಏನ್ ಪಾಯಿಂಟ್ಸ್ ಅಂತ ನೀವು ಹೇಳಿದಿರೋ, ಈಗ ನೋಡಿ ಒಬ್ಬ ಡ್ರೈವರ್ಗೆ ಒಂದು ವಾಟರ್ ಫೆಸಿಲಿಟಿ ಆಗಿರ್ಬೋದು, ಒಂದು ಫುಡ್ ಫೆಸಿಲಿಟಿ ಆಗಿರ್ಬೋದು, ಒಂದು ಮೆಡಿಕಲ್, ಒಂದು ಆಂಬುಲೆನ್ಸ್ ವ್ಯವಸ್ಥೆ. ಇವನ್ ಆಂಬುಲೆನ್ಸ್ ಅಂತ ಇದ್ರು ಕೂಡ 24/7 ಇವನ್ ಇಲ್ಲ ಅಂದ್ರೆ ಗಾಡಿಗಳು ಔಟ್ ಆಗೋ ತನಕ
ಒಬ್ರು ಮೆಡಿಕಲ್ ಒಂದು ಫೆಸಿಲಿಟಿ ನೀವು ಕೇಳ್ತಾ ಇದ್ದೀರಾ. ಇನ್ನೊಂದು ಪಾಯಿಂಟ್ ಏನಂದ್ರೆ ನೀವೊಂದು ಆಂಬುಲೆನ್ಸ್ ಅಂತ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನ ಏನಂತ ಫೈನಲ್ ನೋಡ್ಕೊಂಡು ಅಕಸ್ಮಾತ್ ಇನ್ನ ಸೀರಿಯಸ್ ಇದೆಯಾ ಅದಕ್ಕೆ ಏನಾರು ಒಂದು ಬೇರೆ ವ್ಯವಸ್ಥೆ ಮಾಡಿಕೊಟ್ಟು ಮೈಸೂರು ತನಕ ಶಿಫ್ಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟರ್ಗೆ ಒಂದು ತಿಳಿಸಕ್ಕೆ ಅಂತ ನೀವೊಂದು ಇಷ್ಟು ಪಾಯಿಂಟ್ ಹೇಳ್ತಾ ಇದ್ದೀರಾ. ಓಕೆನಾ? ಅಲ್ಲ ಸರ್, ಅಲ್ಲಪ್ಪ ಸರ್, ಇವಾಗ ನೀವು ಅದನ್ನ ಮಾಡಬೇಕು ಅನ್ನೋದಕ್ಕಿಂತ ನಿಮ್ಮ ಇಲ್ಲಿ ಈ ಕಾರ್ಖಾನೆ ಇಲ್ಲಿ ಸ್ಥಾಪನೆ ಆಗುವಾಗ ನಿಮ್ಗೆ ರೂಲ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಬರುವಂತ ಚಾಲಕರಿಗೆ ನಿಮ್ಮ ಕಾರ್ಮಿಕ ಇಲಾಖೆಯಿಂದ ನಿಮ್ಗೆ ಒಂದಷ್ಟು ಗೈಡ್ಲೈನ್ಸ್ ಇರ್ತದೆ, ಅದ್ರ ಪ್ರಕಾರ ನೀವು ಮಾಡಬೇಕು ಅಂತ. ನೀವು ಒಬ್ಬ ಸರ್ಕಾರಿ ಪ್ರತಿನಿಧಿಯಾಗಿ ಆ ಗೈಡ್ಲೈನ್ ಪ್ರಕಾರ ಇದೆಯೇ ಇಲ್ವೋ ಅಂತ ಹೇಳಿ ನೀವು ಆ ವರದಿ ಸಲ್ಲಿಸಿದ್ದೀರಾ? ಇವರು ತಪ್ಪು ಮಾಡಿದ್ದಾರೆ, ಈ ಕಾರ್ಖಾನೆಯವರು ಇದನ್ನ ಸರಿಯಾಗಿ ಮಾಡಿಲ್ಲ, ಈ ತರ ಫೆಸಿಲಿಟೀಸ್ಗಳಿಲ್ಲ, ಮತ್ತೆ ಇಲ್ಲಿ ಬಂದಿರೋಂಥ ಪ್ರಾಣಿಗಳು ಹೆಂಗೆ ಇದು ಜೀವನ ಮಾಡೋದು ಹೆಂಗೆ ಅಂತ ಏನಾದರೂ ನೀವು ಅವ್ರಿಗೆ ವರದಿ ಕೊಟ್ಟಿದ್ದೀರಾ ಅಥವಾ ನಿಮ್ಗೆ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲ, ಗಮನಕ್ಕೆ ಬಂದಿರುತ್ತೆ ಸರ್. ಒಬ್ಬ ಡ್ರೈವರ್ ಅಂತ ಬಂದ್ಮೇಲೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಸರ್. ಈಗ ಒಬ್ಬ ಡ್ರೈವರ್ ಮನೆಯಿಂದ ಹೇಗೆ ಬರುತ್ತಾರೆ ಕಂಪ್ನಿಗೆ, ಅದೇ ರೀತಿ ಕಂಪ್ನಿಯಿಂದ ಹೊರಗಡೆ ಹೋಗ್ಬೇಕು ಅಂತಾನೆ ಎಲ್ಲಾ ಕಂಪ್ನಿಲೂ ಇರೋದು. ಓಕೆನೆ? ಬಟ್ ಈ ಸಡನ್ ಆಗಿ ಇದು ಹಾರ್ಟ್ ಅಟ್ಯಾಕ್ ಸಿಂಟಮ್ಸ್ ಅದು ಯಾರಿಗೂ ಗೊತ್ತಾಗ್ದೇನೆ ಅದು ಆಮೇಲೆ ಪಾಪ ಅವ್ರ ಮಗನೇ ಬಂದ್ಬಿಟ್ಟು ಸೆಕ್ಯೂರಿಟಿಗೆ ಹೇಳಿದ್ಮೇಲೆ ಗಾಡಿಗೆ ಹೋಗಿ ಮತ್ತೆ ಅದು ಅಪ್ರೂವಲ್ ತಗೊಂಬರೋದು ಲೇಟ್ ಆಯ್ತು. 30 ಮಿನಿಟ್ಸ್ ಆಗಿ 10 ಮಿನಿಟ್ಸ್ ಆಗಿರ್ಬೋದು ಅನ್ಕೊಂಡಿದೀನಿ. ಓಕೆ, ಬಟ್ ಅಲ್ಲಿ ಬನ್ನೂರು ಹಾಸ್ಪಿಟ್ಲ್ ತನಕ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ. ಬಟ್ ಅದು ಎಷ್ಟು ನಿಮಿಷ ಇದೆ ಅಂತ ನಾನು ಅಲ್ಲಿ ಇದ್ದಾರೆ ಅಂತ ಕೇಳ್ತೀನಿ. ಬಟ್ ಇನ್ನೊಂದು ಏನಂತ ಅಂದ್ರೆ ಸರ್, ಹಾಸ್ಪಿಟಲ್ ಇದು ಕಂಪ್ನಿ ಆಂಬುಲೆನ್ಸ್ ಅಷ್ಟೊತ್ತು ಇದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಕಂಪ್ನಿ ಪ್ರೊಡಕ್ಷನ್ ನಡೀತಾ ಇರೋದು. ಬೇರೆ ಎಂಪ್ಲಾಯೀಸ್ಗೂ ಆದ್ರೆ ಇಮಿಡಿಯೇಟ್ ಆಗಿ ಆ ರೀತಿ ಕರ್ಕೊಂಡೋಗಿ ಇದು ವ್ಯವಸ್ಥೆ ಮಾಡ್ಲೇಬೇಕು. ಯಾಕಂದ್ರೆ ಅದೇ ರೀತಿ ಜೀವ ಅಲ್ಲೂ ಇರುತ್ತೆ. ಸರ್, ಸರ್ಕಾರಿ ಮಾನದಂಡಗಳ ಪ್ರಕಾರ ಎಷ್ಟು ಆಂಬುಲೆನ್ಸ್ ಇಟ್ಕೊಬೇಕು ಸರ್ ನೀವು? ಡಾಕ್ಟರ್ ಎಲ್ಲಿ ಬಂದು ನೋಡಿದ್ರು ಈಗ ಅವ್ರನ್ನ ಪೇಷಂಟ್ ನ ಆಂಬುಲೆನ್ಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಡಾಕ್ಟರ್ ಬಂದ್ ಮಾಡಿಲ್ಲ, ಯಾರು ಬಂದು ನೋಡಲ್ವಾ? ಕರ್ಸಿ ಸರ್, ಅವ್ರು ಕರ್ಸ್ಬಿಡಿ. ಇರಿ ಸರ್, ಒಂದ್ ನಿಮಿಷ ಸರ್. ಯಾರು ಅಟೆಂಡ್ ಮಾಡಿದ್ರೆ ನರ್ಸ್ ಕರ್ಸಿ ಸರ್. 6 ಗಂಟೆವರೆಗೂ ನರ್ಸ್ ಇರ್ತಾರೆ. 6 ಗಂಟೆ ಯಾವ 6 ಗಂಟೆ? ಏನ್ ಜಾಣ ಕೊಡ್ರಿ ಇವರೆಲ್ಲ, ಏನ್ ಜಾಣ ಕೊಡ್ರಿ ಇವರೆಲ್ಲ. ಆಂಬುಲೆನ್ಸ್ ಅದೇ ಡ್ರೈವರ್ ಯಾಕೆ ಫೋನ್ ಮಾಡ್ತಾರೆ ಸರ್? ಒಂದು ಫ್ಯಾಕ್ಟ್ರಿನಲ್ಲಿ ಎಷ್ಟು ಆಂಬುಲೆನ್ಸ್ ಇರ್ಬೇಕು ಸರ್? 12 ಗಂಟೆಲಿ ಆಗಿರೋದು ಇದು. 12 ಗಂಟೆಲಿ ಸಾಯೋಕ್ಕಿಂತ ಮುಂಚೆ ಮಾಡ್ಕೊಂಡಿರ್ತೀರಾ? ಇಲ್ಲ, ಯಾರು ಇಲ್ಲ ಅವತ್ತು. ಅದಾಯ್ತಾ? ನಿಮ್ಮ ಆಂಬುಲೆನ್ಸ್ ಡ್ರೈವರ್ ಸೆಕ್ಯೂರಿಟಿನೇ ಬಂದು ಮತ್ತೆ 108ಗೆ ಏನ್ ಕಾಲ್ ಮಾಡ್ತಾನ ಅವ್ನು? ಅರ್ಧ ಗಂಟೆ ಅಲ್ಲ ಸರ್, ಬೇರೆ ಆಂಬುಲೆನ್ಸ್ ಏನು ಕಾಲ್ ಮಾಡ್ತಾನ ಅವನು? ಬೇರೆ ಆಂಬುಲೆನ್ಸ್ ಒಳಗಡೆ ಹೆಂಗ್ ಬರುತ್ತೆ ನಿಮ್ಮಲ್ಲೇ ಇದ್ಮೇಲೆ? ನಾವು ಯಾವ್ದೋ ಒಬ್ಬ ಡ್ರೈವರ್ನ ಅಷ್ಟೇ ಇದು ಮಾಡಿ ತುಂಬಾ ಗೌರವ ಐತೆ ನಿಮ್ಗೆ. ಆಯ್ತು ಸರ್, ಮಾಡಿದ್ದೀರಿ. ನಾವೀಗ ಪ್ರವೀಣ್ ಸರ್ ಬಗ್ಗೆ ಮಾತಾಡ್ತಿಲ್ಲ, ಕಂಪ್ನಿ ಬಗ್ಗೆ ಮಾತಾಡ್ತಿಲ್ಲ. ಕಂಪ್ನಿ ಸರ್ ನಾನು ಮಾತಾಡಕ್ಕೆ ಒಂದ್ ನಿಮಿಷ ಸರ್. ತಮ್ಗೆ ಒಂದ್ ನಿಮಿಷ, ಇದೇ ತರ ಆರೋಗ್ಯ ಸಮಸ್ಯೆ ತಮ್ಗೆ ಆದಾಗ ಇದೇ ತರ ನಡ್ಕೋತಾರ ನಿಮ್ಮ ಸ್ಟಾಫ್? ಆಗೋದ್ ಬೇಡ. ಆಗಿದ್ರೆ ಅಲ್ಲಲ್ಲ, ಇದೇ ತರ ನಡ್ಕೋತಾರ? ಅಲ್ಲ, ಯಾರೋ ಬಂದ್ ಗಾಡಿ ಓಡಿಸ್ತಾರೆ. ಓಕೆ, ಇಷ್ಟೇ ಟ್ರೀಟ್ಮೆಂಟ್ ಆಗ್ಯಾರ ನೀವು? ನಮ್ಮ ಬನ್ನೂರು ಹಾಸ್ಪಿಟಲ್ ತಲುಪಿಸೋ ಅಷ್ಟೇ ಟ್ರೀಟ್ಮೆಂಟ್ ಆಗ್ಯಾರ ನಿಮ್ಮ ಸರ್ಕಾರಿ ವ್ಯವಸ್ಥೆ ಇರುವಂತದ್ದು? ಎಲ್ಲಿಗೆ ಬಿಡ್ತಾರೆ? ಜಿಲ್ಲಾಸ್ಪತ್ರೆಗೆ ಬಿಡ್ಬೇಕು ತಾನೆ? ಅಲ್ಲ, ಜಿಲ್ಲಾಸ್ಪತ್ರೆಗೆ ಬಿಡ್ಬೇಕು. ಯಾರು ಹೊರಗಡೆಯಿಂದ ಬಂದಿದ್ದಾರೆ ಜಿಲ್ಲಾಸ್ಪತ್ರೆಗೆ ಹೋಗಿ ಒಂದು ಎಂಟ್ರಿ ಮಾಡಿಸಿ ₹1,000 ರೂಪಾಯಿ ಫೀಸ್ ಕಟ್ಟಿ ಬಂದಿಲ್ಲ ಅವನು. ಡ್ರೈವರ್ ಆಗ್ಬೋದು, ಒಬ್ಬ ಹೌಸ್ ಕೀಪಿಂಗ್ ಪರ್ಸನ್ ಇಂದ ಹಿಡಿದು ಮ್ಯಾನೇಜರ್ ತನಕನು ಅದು ಏನ್ ಟ್ರೀಟ್ಮೆಂಟ್ ಕಂಪ್ನಿ ಒಂದೇ ರೀತಿ ಟ್ರೀಟ್ಮೆಂಟ್ ಆಗ್ಲಿ ಸರ್. ಯಾವುದೇ ರೀತಿನೂ ಭೇದ ಭಾವಗಳು ಯಾವ್ದು ಇದೇ ತರ ಮಾಡ್ತಾರೆ. ಮಾಡ್ಬೇಕಾದ್ರೂ ಕೂಡ ಒಬ್ಬ ಸರ್, ನನ್ಗೆ ಎಕ್ಸ್ಪ್ಲೇಷನ್ ಬೇಡ ಸರ್. ಐ ನೋ ಎಕ್ಸ್ಪ್ಲೇಷನ್ ಸರ್. ದಯವಿಟ್ಟು ಎಕ್ಸ್ಪ್ಲೇಷನ್ ಬೇಡ. ನಿಮ್ದು ಏನ್ ಮಾತಾಡಿ, ನಾನು ರೆಕಾರ್ಡ್ ಮಾಡ್ಕೊತೀನಿ. ಮಾತಾಡಿ. ಏನ್ ಟ್ರೀಟ್ಮೆಂಟ್ ಇಲ್ಲ ಆಗಿಲ್ವಲ್ಲ? ಟ್ರಾನ್ಸ್ಪೋರ್ಟ್ ನೋಡ್ಕೊಂತಾರೆ. ಯಾರು ಟ್ರಾನ್ಸ್ಫರ್ ನೋಡ್ಕೊತಾರೆ? ಏನ್ ಜಾಣ ಕೊಡ್ರಿ ಇವರೆಲ್ಲ. ಈಗ ನಾನ್ ಮಾತಾಡ್ತೀನಿ ನೋಡಿ, ಇವ್ರ ಯೋಗ್ಯತೆ ನಾನ್ ಮಾತಾಡ್ತೀನಿ ನೋಡಿ, ಇವ್ರ ಯೋಗ್ಯತೆ ನಾನ್ ಮಾತಾಡ್ತೀನಿ ಏನು ಅಂತ. ಇಷ್ಟೊತ್ತರೂ ನೀವು ನೋಡಿದ್ರಲ್ಲ ಲೈವ್, ಆಲ್ ಓವರ್ ಕರ್ನಾಟಕ ನೋಡ್ತಾ ಇದೆ. ಈ ಒಂದು ಫ್ಯಾಕ್ಟ್ರಿ ಆಲ್ ಓವರ್ ಇಂಡಿಯಾ ಹೋಗುವಂತ ಒಂದು ಸರ್ಕ್ಯುಲೇಷನ್ ಫ್ಯಾಕ್ಟ್ರಿ. ಮುಖ್ಯವಾಗಿ ಇಲ್ಲಿ ಮಾತಾಡಿ ನೀವು ಮಾತಾಡಿ. ಇಲ್ಲಿ ನೋಡಿ, ನೀವೇನ್ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಬಟ್ ನಾನು ತಿಳಿದಿರೋ ವಿಚಾರಗಳು ಹೇಳ್ತೀನಿ ಕೇಳಿ. ಇಲ್ಲಿರುವಂತ ಫ್ಯಾಕ್ಟ್ರಿ ಆಲ್ ಓವರ್ ಇಂಡಿಯಾ ಹೋಗುತ್ತೆ. ಸ್ಪಿರಿಟ್ ಆಗಿರ್ಬೋದು ಅಥವಾ ಏನು ಸಂಬಂಧಪಟ್ಟಂತ ಏನು ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಷ್ಟು ಕೂಡ. ಜೊತೆಗೆ ಅಲ್ಲಿ ಮಾತಾಡ್ತಿರೋಂಥ ವ್ಯಕ್ತಿ ಬಂದು ಸರ್ಕಾರಿ ತರ, ಅಂದ್ರೆ ಸರ್ಕಾರಕ್ಕೂ ಮತ್ತು ಫ್ಯಾಕ್ಟ್ರಿಗೂ ಮಧ್ಯೆ ಇರುವಂತ ಸರ್ಕಾರಿ ಸಂಬಳ ತಗೊಳ್ತಿರುವಂತ ವ್ಯಕ್ತಿ. ಆಯ್ತು, ಅವ್ರು ಎಕ್ಸ್ಪ್ಲೇಷನ್ ಮಾಡ್ತಾ ಇರೋದು ಮತ್ತೆ ಅವ್ರು ಸಮರ್ಥನೆ ಮಾಡ್ಕೊಡ್ತಾರೆ ಏನು ಅಂತಂದ್ರೆ, ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಆ ರೂಲ್ ಮಾತ್ರ ಹೇಳ್ತಾರೆ. ಎಲ್ಲೋಯ್ತು ಫ್ಯಾಕ್ಟ್ರಿ ವ್ಯವಹಾರ? ಎಲ್ರು ಇದೀರ ನೀವು? ಜನಪ್ರತಿನಿಧಿಗಳೇ ಎಲ್ಲ ಕಳ್ರ ನೀವು? ಅಲ್ಲಿ ಬಂದು ಮಾತಾಡ್ತಿರೋಂಥ ವ್ಯಕ್ತಿ ಟ್ರಾನ್ಸ್ಪೋರ್ಟ್ ಮೇಲೆ ಹಾಕ್ತಾರೆ. ಟ್ರಾನ್ಸ್ಪೋರ್ಟ್ ಅವರು ಏಜೆನ್ಸಿಗಳು ನೋಡ್ಕೊಬೇಕಂತ ಆ ವ್ಯಕ್ತಿನ. ಆಯ್ತಾ,
ಅವ್ರಿಗೆ ಇವ್ರು ಕೊಡುವಂತ ಟೆಂಡರ್ಗಳು ನೋಡ್ಕೋಬೇಕಂತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೇ ರೀತಿಯಾದಂತ ಆ ಸತ್ತಂತ ಕುಟುಂಬಕ್ಕೆ, ವ್ಯಕ್ತಿಗೆ ಏನು ಕೂಡ ಪರಿಹಾರ ಕೊಡಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋಂಥದ್ದು. ಜನಪ್ರತಿನಿಧಿಗಳ ಸೋಕಾಲ್ಡ್ ನಿಮ್ಮ ರಾಜ್ಯ ಸರ್ಕಾರದ ಯಾವ ಜನಪ್ರತಿನಿಧಿಗಳ ಇವತ್ತು ಅಲ್ಪಸಂಖ್ಯಾತರು ಅಂತ ನೀವೇನು ಅವರ ವೋಟ್ ಬ್ಯಾಂಕ್ ಅಲ್ಲಿ ಇದ್ದೀರಾ, ನೀವು ಅಲ್ಪಸಂಖ್ಯಾತರು ಅಂತ ವೋಟ್ ಬ್ಯಾಂಕ್ ಅಲ್ಲಿ ಇದ್ದೀರಾ, ನಿಮ್ಮ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿನ ಒಬ್ಬ ಕುಟುಂಬ ಇವತ್ತು ಈ ಪರಿಸ್ಥಿತಿ ಇರುವಂತದ್ದು ತಾವು ನೋಡ್ತಾ ಇದ್ದೀರಾ. ಈ ಏನು ಪ್ರೈವೇಟ್ ಲಿಮಿಟೆಡ್ ಇದೆಯೋ ಆಯ್ತಾ, ಅನ್ಹ್ಯೂಸರ್ ಬುಷ್ ಇನ್ ಬೇವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅದೇನಿದೆಯೋ ಇವತ್ತು ಅಲ್ಪಸಂಖ್ಯಾತರು ನಿಂತ್ಕೋತಿರಲ್ರಿ ನೀವು ಜನಪ್ರತಿನಿಧಿಗಳೇ, ಸಚಿವರೇ, ಈ ಭಾಗ ಸಚಿವರೇ, ಎಲ್ರಿ ಹಾಳಾಗೋಗಿದ್ರಾ, ಎಲ್ಲ ಸತ್ತೋಗ್ಬಿಟ್ಟಿದ್ದೀರಾ ನೀವು. ನಿಮ್ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಈ ಫ್ಯಾಕ್ಟ್ರಿನ. ಯಾವ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡ್ತೀರಿ ನೀವು? ರಾಜ್ಯ ಸರ್ಕಾರ ಯಾವ್ದೇ ಬಂದ್ರು ಯಾವ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡ್ತಾ ಇದೀರಾ ನೀವು? ಅವ್ರು ಹೇಳ್ತಿರೋ ಅರ್ಥ ಮಾಡ್ಕೊಂಡ್ರ, ಕೇಳಿಸ್ಕೊಂಡ್ರ ನೀವು? ಲೈವ್ ಅಲ್ಲಿ ಇದ್ದೀರಾ, ಕರ್ನಾಟಕ ನೀವು ಜನ ನೋಡ್ತಾ ಇದ್ದೀರಾ. ಸರ್ಕಾರಿ ಮತ್ತೆ ಈ ಫ್ಯಾಕ್ಟರಿಯ ಎರಡೂ ಮಧ್ಯೆ ಇರುವಂತ ಒಂದು ಸರ್ಕಾರಿ ಎಂಪ್ಲಾಯ್ ಅವರು. ನಮ್ಮ ಸರ್ಕಾರದ ದುಡ್ಡು ಅವ್ರು ಕೊಡ್ತಾ ಇರೋದು, ಸಾರ್ವಜನಿಕರ ಹಣದಿಂದ ಅವ್ರು ಕೊಡ್ತಾ ಇರೋಂತ ಎಂಪ್ಲಾಯ್ಮೆಂಟ್ ಸಂಬಳ ಅವ್ರಿಗೆ. ಅವ್ರು ಬಂದು ಸಮಾಧಾನ ಮಾಡ್ಕೋತಾರೆ. ನೋಡಿ ಇಲ್ಲಿ ಇದ್ರಲ್ಲ, ಈ ಲಾರಿ ಮಾಲೀಕರ ಸಂಘ ಅಥವಾ ಲಾರಿ ಏಜೆನ್ಸಿಗಳು ತಗೊಂಡ್ರವರು ಅವ್ರ ಮನೆಗೆ ಹೆಲ್ಪ್ ಮಾಡ್ಬೇಕಂತೆ, ಅವ್ರು ಮಾಡಲ್ವಂತೆ. ಅದು ಫ್ಯಾಕ್ಟ್ರಿ ವಿಷಯ ಬರೋದಲ್ವಂತೆ ಅವ್ರಿಗೆ. ಫ್ಯಾಕ್ಟ್ರಿ ಒಳಗಡೆ ಏನೇ ಆದ್ರೂ ಕೂಡ ಅವರು ಮಾಡ್ಕೋತಾರಂತೆ. ಇದು ಕತೆ ಆಗಿರೋದು. ಎಲ್ರಿ ನ್ಯಾಯ ಸಿಗುತ್ತೆ? ಜನಪ್ರತಿನಿಧಿಗಳೇನು ಸತ್ತೋಗ್ಬಿಟ್ಟಿದ್ರೇನ್ರಿ ನೀವೆಲ್ಲ? ಸತ್ತೋಗ್ಬಿಟ್ಟಿದ್ರ ಜನಪ್ರತಿನಿಧಿಗಳಿಗೆ? ಅಲ್ಪಸಂಖ್ಯಾತರ ಪರವಾಗಿ ಮಾತಾಡ್ತೀರಿ ನೀವು ಇಡೀ ರಾಜ್ಯದಲ್ಲಿ. ಯಾರ್ರಿ ಬಂದಿದ್ರ ನೀವು? 3 ದಿನ ಆಗೈತೆ. ಎಲ್ರಿ ಅಧಿಕಾರಿಗಳು ನೀವು? ಯಾವ ಅಧಿಕಾರಿಗಳು ಎಲ್ಲ ಬಂದ್ರಿ ನೀವು ಇನ್ಸ್ಪೆಕ್ಷನ್ ಮಾಡಕ್ಕೆ? ಎಲ್ಲಿದ್ರಿ? ನಮ್ಮ ಚಾನಲ್ ನಿಮ್ ಯೋಗ್ಯತೆಗಳು ತೋರಿಸಿದ್ವಲ್ಲ ಸವಾಲ್ ಟಿವಿಲಿ, ಎಲ್ರಿ ಇದ್ರಿ? ಇವ್ರು ಏನ್ ರೆಕಮೆಂಡ್ ಮಾಡ್ಬೇಕು ಗೊತ್ತಾ? ಮುಂದೆ ಆಲೋಚನೆ ಹೇಳ್ತೀನಿ ಕೇಳಿ. ಇಲ್ಲಿ ಯಾರು ಏಜೆನ್ಸಿ ತಗೊಂಡಿರ್ತಾರೆ, ಯಾರು ಇಲ್ಲಿ ಲಾರಿ ಮಾಲೀಕರ ಸಂಘ ಇರ್ತಾರೆ, ಅವರು ಅದನ್ನ ನಿಭಾಯಿಸ್ಬೇಕಂತೆ. ಅವ್ರು ಹೇಳೋವಂತ ಅರ್ಥ. ಫ್ಯಾಕ್ಟ್ರಿ ಮತ್ತೆ ಏನಕ್ಕಿದ್ದಾರೆ ಇವರು? ಫ್ಯಾಕ್ಟ್ರಿ ಒಳಗೆ ಎಂಪ್ಲಾಯ್ ಆದ್ರೆ ಏನು ಸಮಸ್ಯೆ ಆದ್ರೆ ಏನಕ್ಕಿದ್ದಾರೆ ರೀ? ಆಂಬುಲೆನ್ಸ್ ನೋಡಿ, ನಾನು ಹೇಳ್ತೀನಿ, ಯಾವನೋ ಒಬ್ಬ ಹೇಳ್ತೀನಿ ಸೆಕ್ಯೂರಿಟಿ ಗಾರ್ಡು ಸಮರ್ಥನೆ ಮಾಡ್ಕೋತಾನೆ, ಸೆಕ್ಯೂರಿಟಿ ಗಾರ್ಡು ಆಂಬುಲೆನ್ಸ್ ಅಲ್ಲಿ ನಿಂತಿದೆ ಅಂತ ತಗೊಂಬಂದು ಶೋಪ್ ಮಾಡಿ ನಿಮ್ ತಾಕತ್ತಿದ್ರೆ ಆಂಬುಲೆನ್ಸ್ ಅಲ್ಲಿ ಏನಿದೆ ನೋಡೋಣ. ಆಂಬುಲೆನ್ಸ್ ಅಲ್ಲಿ ಏನ ಮಾನದಂಡಗಳಿದೆ, ಶೋ ಅಪ್ ಏನೇನಿದೆ, ಆಂಬುಲೆನ್ಸ್ ಅಂತ ಏನೇನೋ ಇದೆ. ಡಾಕ್ಟರ್ ಇದ್ದಾರಾ? ಯಾವ್ದೋ ಸೆಕ್ಯೂರಿಟಿ ಗಾರ್ಡ್ ನ ಕರ್ಕೊಂಬಂದು ನಿಲ್ಸಿ, ಯಾರು ಡ್ರೈವರ್ ಆಗಿ ಹೋದ್ರು ಆಂಬುಲೆನ್ಸ್ ನೋಡೋಣ. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಚಾಲಕರು, ನಿರ್ವಾಹಕರು, ನಿಮ್ಮ ಆಟೋ ಪಾಠಗಳಿಗೆ ಇವತ್ತು ಸರ್ಕಾರದ ಹಂಗಾರೆ ಇದು ಇನ್ನೊಂದು ಸರ್ಕಾರದ ಅಂಗ ಆಗಾದ್ರೆ ಇದು. ನೀವೆಲ್ಲ ಕಮಿಷನ್ ಏಜೆಂಟ್ಗಳು ಆಗಾದ್ರೆ ನೀವು ಜನಪ್ರತಿನಿಧಿಗಳು. ನೀವು ಪಂಚಾಯತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ಇದಿರಲ್ರಿ, ನಿಮ್ಮ ಗ್ರಾಮ ಪಂಚಾಯತಿ, ಮಲಿಯೂರ ಗ್ರಾಮ ಪಂಚಾಯತಿ ನಿಮ್ಮನ್ನೇ ಒಳಗೆ ಸೇರ್ಸಲ್ರಿ, ನಿಮ್ಮನ್ನೇ ಒಳಗೆ ಸೇರ್ಸಲ್ವಲ್ಲ. ಬರೀ ಫ್ಯಾಕ್ಟ್ರಿದು ನಿಮ್ಗೆ ಆದಾಯ ಬಂದ್ರೆ ಸಾಕ, ತೆರಿಗೆ ಬಂದ್ರೆ ಸಾಕ ನಿಮ್ಗೆ? ಇದೇ ತರ ನಿಮ್ಮ ಗ್ರಾಮದ ಒಬ್ಬ ರೈತನ ಮಗ ಆಗಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಾ ಇದ್ರಿ? ಸೋಕಾಳ್ ಎಲ್ಲ ಹೇಳ್ಕೊಳ್ತಿರಲ್ಲ, ಅಲ್ಪಸಂಖ್ಯಾತರಿಗೆ ಏನ್ರಿ ಬೆಲೆ ಇದೆ? ಅಲ್ಪಸಂಖ್ಯಾತರಿಗೆ ಬನ್ರಿ ಜನಪ್ರತಿನಿಧಿಗಳೇ, ಬನ್ನಿ. ನಿಮ್ಮ ಸರ್ಕಾರದ ಪರವಾಗಿ ಮತ್ತೆ ಫ್ಯಾಕ್ಟ್ರಿ ಪರವಾಗಿ ಬಂದಿರೋಂತ ಒಬ್ಬ ಪ್ರತಿನಿಧಿ ಇದಾರೆ ಇಲ್ಲಿ, ಅವ್ರದ್ದು ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ನೋಡ್ಕೊಳ್ಳೋದಂತೆ. ಮ್ಯಾನೇಜರ್ ಕರೀರಿ, ಫ್ಯಾಕ್ಟ್ರಿ ಮ್ಯಾನೇಜರ್ ಕರೀರಿ ಅಂತಂದ್ರೆ ಫ್ಯಾಕ್ಟ್ರಿ ಮ್ಯಾನೇಜರ್ ಬರಲ್ವಂತೆ. ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ ಅಂದ್ರೆ ರಾಜ್ಯ ಸರ್ಕಾರ ನೇಮಕ ಮಾಡಿರೋದು, ನಮ್ಮ ಸರ್ಕಾರದ ದುಡ್ಡು ಅಂದ್ರೆ ಸಾರ್ವಜನಿಕರ ಹಣದಿಂದ ಅವ್ರಿಗೆ ಸಂಬಳ ಕೊಡ್ತಾ ಇರೋದು. ಇನ್ನು ಏನೇನು ಕೇಳ್ಬೋದು ಗೊತ್ತಾ? ಮಾನದಂಡಗಳನ್ನ ನಾವು ಕೇಳಿದ್ರೆ ಹುರ್ಕತ್ತೀರಾ ನೀವು? ಮಾಧ್ಯಮದವ್ರು ಕಂಡ್ರೆ ಕಮ್ಯುನಿಸ್ಟ್ ಏಜೆಂಟ್ಗಳ ತರ ನೋಡ್ತೀರಾ ನಮ್ಮನ್ನ ನೀವು? ನಿಮ್ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿಗೆ ಏನೇನು ಮಾನದಂಡಗಳಿದೆ ಅಂತ ಕೇಳಿದಿರಂತ ಜನಪ್ರತಿನಿಧಿಗಳು ನೀವು ಸುದ್ದಿ ಮಾಡೋರ ಮೇಲೆ ನೀವು ಕೇಸ್ ಹಾಕೋದು, ಅವ್ನ ಹಂಗೆ ಇವ್ನ ಹಿಂಗೆ ಅಂತ ಹೇಳೋದು. ಯಾರ್ರೀ ಬರ್ತಾರೆ ಈಗ? ಆ ಮೃತ ವ್ಯಕ್ತಿಗೆ ಯಾರ್ರೀ ಬರ್ತಾರೆ? ಈಗ ಏನ್ ಹೇಳ್ತಾರೋ ಕೇಳಿಸ್ಕೊಂಡ್ರ ನೀವು? ಆಗ್ಲಿ ಸರ್, ನಮ್ಗೆ ಸರ್ ಕೊನೆಯದ ಒಂದು ಅವ್ರದ್ದು ಪ್ರಸ್ತಾವನೆ ಏನ್ ಕೇಳ್ಬಿಡೋಣ ಸರ್. ಕೊನೆಯದಾಗಿ ನಿಮ್ಮ ಪ್ರಸ್ತಾವನೆ ನುಡಿ ಏನ್ ಸರ್? ಸರ್, ಈಗ ಇವರು ಲೆಟರ್ ಕೊಟ್ಟಿದ್ದಾರೆ, ಕೆಲವೊಂದು 7-8 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದನ್ನ ನಾನು ಹೈಲೈಟ್ ಮಾಡ್ತೀನಿ. ಅದಕ್ಕಿಂತ ಯಾರಿಗೆ ಹೈಲೈಟ್ ಮಾಡ್ತೀರಾ ಸರ್? ನಮ್ಮ ಮ್ಯಾನೇಜ್ಮೆಂಟ್, ಓಕೆ, ನಮ್ಮ ಮೇಲಿನ ಅಧಿಕಾರಿಗಳಿಗೆ ನಾನು ಹೈಲೈಟ್ ಮಾಡಬೇಕಾದ್ರೆ. ಆಮೇಲೆ ಇಲ್ಲಿ ಕೆಲವೊಂದು ಸ್ವಲ್ಪ ಕುಂದುಕೊರತೆಗಳನ್ನ ನಮ್ಗೆ ಹೈಲೈಟ್ ಮಾಡಿಕೊಟ್ಟಿದ್ದಾರೆ. ಆಂಬುಲೆನ್ಸ್, ಸ್ವಲ್ಪ ಫುಡ್ ಫೆಸಿಲಿಟಿ ಅಂತ ಹೇಳಿ ಅಂತ ಅದು ಏನಿದೆ ಫಸ್ಟ್ ಸರಿಪಡಿಸ್ಬಿಟ್ಟು ಸರ್ ಅದು ಬಿಡಿ ಸರ್. ಈಗ ಸ್ವತಂತ್ರ ಮೃತ ವ್ಯಕ್ತಿಯ ಮನೆ ಕುಟುಂಬಕ್ಕೆ ಏನು ವ್ಯವಸ್ಥೆ ಮಾಡ್ತೀರಾ? ನಾನು ಅದನ್ನ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಬಿಟ್ಟು ಅದು ಇದು ಮಾಡ್ಕೊಡ. ಬೇಕಾದ್ರೆ ಈಗ ನನ್ನ ಖುಷಿಯಿಂದ ನಾವು ಕೊಡ್ಬೋದೇ ಹೊರತು ಅದು ಏನ್ ಕೊಡ್ಬೋದು ಸರ್ ನಿಮ್ ಖುಷಿಯಿಂದ? ಅಲ್ಲ ಹೇಳಿದ್ದು ಅಲ್ಲ, ತಾವ್ ಹೇಳಿದ್ರಿ ಅದಕ್ಕೆ ಆಯ್ತು. ಒಂದು 5-10
1000 ರೂಪಾಯಿ ಅಂತ ಕೊಟ್ಟೆ ಅಂತಾನೆ ತಿಳ್ಕೊಳ್ಳಿ. ಓಕೆ, ಓಕೆ, ಓಕೆನಾ? ಬಟ್ ಓಕೆ. ಆದ್ರೂ ಕೂಡ ಅದು ಯಾವ ಲೆಕ್ಕ ಅದು? ಒಂದ್ ದಿವಸ ಖರ್ಚು ಹೋಗಿ ಬರೋಕೆ ಅದಕ್ಕೇನಿದೆಯಾ ನಾನು ಅದು ಮ್ಯಾನೇಜ್ಮೆಂಟ್ ಎಷ್ಟು ದಿನ ಆಗುತ್ತೆ ಸರ್? ದಿವಸ ಅಂತ ಹೇಳಕ್ಕಾಗಲ್ಲ ಸರ್. ಓಕೆ, ಒಂದೆರಡು 2 ಡೇ ಇವತ್ತೇ ಫಾರ್ವರ್ಡ್ ಮಾಡ್ತೀವಿ. Okay. ಅವ್ರು ಯಾವ ಟೈಪ್ ಡಿಸಿಷನ್ ತಗೊಂತಾರೆ ಅದು ಅವರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಬೇಕಾಗತ್ತೆ. ಅದು ತಗೊಂಡ್ಬಿಟ್ಟು ಮಾಡ್ಕೊಡ್ತಾರೆ. ಓಕೆ, ನಾನು ಏನಿದೆಯೋ ಅದನ್ನ ನಾನು ಮುಂದುವರಿಸ್ತೀನಿ. ಸರ್ ನೀವು ಇದನ್ನ ಒಂಚೂರು ಹೈಲೈಟ್ ಮಾಡ್ಬೇಕು ಸರ್. ಒಂದ್ ನಿಮಿಷ, ಇದು ಪುಟ ಏನ್ ಹೇಳ್ತೀಯಪ್ಪ, ನಿಮ್ಮ ಮನೆಯವ್ರ ಪರವಾಗಿ ಫ್ಯಾಕ್ಟರಿಗೆ ಏನೇನ್ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ ನೀವು? ಏನ್ ಆಗ್ಬೇಕು ನಿಮ್ಮ ತಂದೆ ಪರವಾಗಿ, ನಿಮ್ಮ ಕುಟುಂಬ ಪರವಾಗಿ ಏನಾಗ್ಬೇಕು? ಏನ್ ಫ್ಯಾಕ್ಟರಿ ಏನ್ ಸಹಾಯ ಮಾಡೋದು ನಿಮ್ಗೆ ಪಾಪ? ಹಾ? ನೋಡಿ ಅವ ವ್ಯಕ್ತಿ ಪಾಪ ಏನು ಹೇಳಕ್ಕಾಗಲ್ಲ. ಇಲ್ಲಿ ಕೊಟೇಶನ್ ಇರೋದು ಆಯ್ತಾ, ಬೇಡ ಬಿಡಿ ಪಾಪ, ಅವರು ನಿಸ್ಸಹಾಯಕರಾಗಿದ್ದಾರೆ ರೀ. ಸೋಕಾಡ್ ಅಲ್ಪಸಂಖ್ಯಾತರ ಹೆಸರಲ್ಲಿ ನೀವು ರಾಜಕೀಯ ಕೆಸರಾಟ ಮಾಡ್ಕೊಂಡು ಫ್ಯಾಕ್ಟ್ರಿಗಳಲ್ಲಿ ಅವ್ರಿಗೆ ಮಾನದಂಡಗಳಿಲ್ದಿರಂತ ಕೆಲಸಗಳು ಮಾಡ್ತಿಲ್ಲ ನೀವು. ಬನ್ರಿ ಜನಪ್ರತಿನಿಧಿಗಳೇ, ಇದೇ ಪಂಚಾಯತಿಂದ ಪಾರ್ಲಿಮೆಂಟ್ ಅವ್ರಿಗೆ ಇದಿರಲ್ಲ, ಬನ್ರಿ ಜನಪ್ರತಿನಿಧಿಗಳೇ. ಯಾಕೆ ತಾಕತ್ತಿಲ್ವಾ? ಎಲ್ಲ ನೀವೆಲ್ಲ ಏಜೆಂಟ್ಗಳು, ನೀನು ಜನಪ್ರತಿನಿಧಿಗಳು, ಫ್ಯಾಕ್ಟ್ರಿ ಏಜೆಂಟ್ಗಳೇನ್ರಿ? ಸರ್ಕಾರದ ಮಧ್ಯವರ್ತಿ ಇರೋಂಥವ್ರು ಅವರು. ಈಗ ಮಾತಾಡ್ಸಿರೋರು ನಾನು, ಅವ್ರು ಹೇಳಿದ್ದಾರೆ ನಾನೊಬ್ಬ ಸರ್ಕಾರಿ ಮಧ್ಯವರ್ತಿ ಅಂತ. ಅಂದ್ರೆ ಸರ್ಕಾರ ಸಂಬಳ ಅರ್ಧ ಇರುತ್ತೆ. ನಾವು ಹೆಂಗೆ ಶಾಲೆಗಳನ್ನ ನಾವು ಅರ್ಧ ಸರ್ಕಾರ ಅರ್ಧ ಪ್ರೈವೇಟ್ ಸೇರಿಸ್ತೀವಿ, ಆ ತರ ಇದು ಫ್ಯಾಕ್ಟರಿ ವ್ಯವಸ್ಥೆ ಇರೋಂಥದ್ದು. ಆಯ್ತಾ? ನೋಡೋಣ ಏನು ಕೊಡ್ತಾರ ಸಂತೃಪ್ತಿಗೆ ಆ ವೃತ್ತ ಸತ್ತಂತ ವ್ಯಕ್ತಿ ಕುಟುಂಬಕ್ಕೆ ಏನ್ ಕೊಡ್ತಾರೆ, ಇನ್ನು ಕೂಡ ಕಾದ್ ನೋಡೋಣ. ಹಾಗೇನೆ ತಾವೇನ್ ನೋಡ್ತಾ ಇದ್ದೀರಾ, ಇದು ಕೇವಲ ಒಂದು ನೋಡ್ರಿ, ಒಂದು ಸೌಜನ್ಯಕ್ಕೆ ರೀ, ಒಂದು ಸೌಜನ್ಯಕ್ಕೆ ಒಳಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳಕ್ ಯೋಗ್ಯತೆ ಇಲ್ದಿರಂತ ಸರ್ಕಾರದ ಪ್ರತಿನಿಧಿ ನೋಡಿ. ಇವರೊಬ್ರು ಜಿಲ್ಲಾ ಅಧ್ಯಕ್ಷರು ಬೀದಿಲಿ ನಿಂತ್ಕೊಂಡು, ಈ ಬಿಸಿಲಲ್ಲಿ ನಿಂತ್ಕೊಂಡು ನಾಚಿಕೆ ಮನ ಮರದಿ ಬಿಡೋದು ಇವ್ರಿಗೆ. ಯಾಕೆ ಭಯನಾ ನಿಮ್ಗೆ? ಅಲ್ಲ, ಇವ್ರು ಯಾರು ಕಮಿಷನ್ ಏಜೆಂಟ್ಗಳೆಲ್ಲ ಕಣ್ರಿ. ಅಲ್ಲಲ್ಲ, ಇವ್ರು ಯಾರು ಕಮಿಷನ್ ಏಜೆಂಟ್ಗಳೆಲ್ಲ. ಕೆಲವರೆಲ್ಲ ಬರ್ತಾರಲ್ಲ ಹಸಿರು ಟವಲ್ ಹಾಕೊಂಡು, ಅವ್ರನ್ನ ತಿಳ್ಕೊಂಡ್ಬಿಟ್ಟಿದ್ರಿ ಇವ್ರನ್ನ, ಅಥವಾ ನನ್ನ ಅವ್ರನ್ನ ತಿಳ್ಕೊಂಡ್ಬಿಟ್ಟಿದ್ರ? ಹಸಿರು ಟವಲ್ ಹಾಕೊಂಡು ಕೆಲವರು ಬರ್ತಾರೆ, ಕೆಲವರು ಮೀಡಿಯಾದವ್ರಂತ ಕೂಡ ಬರ್ತಾರೆ, ಅವ್ರನ್ನ ತಿಳ್ಕೊಂಡ್ಬಿಡ್ರಿ ನನ್ನ ನೀವು. ಅಲ್ಲ ರೀ, ಮೈಸೂರು ಲಾರಿ ಚಾಲಕರ ಸಂಘದ ಅಧ್ಯಕ್ಷರವರು, ಅವ್ರಿಗೆ ಬೆಲೆ ಇಲ್ವಾ? ಈ ಬಿಸಿಲಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ನೀವು ಮಾತಾಡ್ತೀರಾ ಅಂತಂದ್ರೆ ನಿಮ್ಮ ಯೋಗ್ಯತೆ, ನಿಮ್ಮ ಭಯ, ನಿಮ್ಮ ಸೌಜನ್ಯತೆ ತೋರಿಸ್ತಾ ಇದ್ರಿ ಇದು. ನೋಡಿ ಟ್ರಾನ್ಸ್ಪೋರ್ಟ್ ಏಜೆಂಟ್ ಹಂಗಾರೆ ಇವ್ರು ಯಾರು ಲೆಕ್ಕಕ್ಕಿಲ್ಲ. ಅದೇ ಅವನೇನು ಸೈರನ್ ಹಾಕೊಂಡು ಯಾವನ ಬಂದ್ರೆ ಎಲ್ಲವನ್ನ ಸಲ್ಯೂಟ್ ಹೊಡ್ಬಿಡ್ತಾನೆ. ಸೈರನ್ ಹಾಕೊಂಡು ಅವನ ಬಂದ್ಬಿಟ್ರೆ ಎಲ್ಲವನ್ನ ಸಲ್ಯೂಟ್ ಹೊಡಿತಾನೆ ರೀ. ಅಧಿಕಾರಿಗಳನ್ನೇ ಬಿಡಲ್ಲ. ಒಂದ್ ವಿಷಯ ಗೊತ್ತಾ, ತಾಲೂಕು ಅಧಿಕಾರಿಗಳನ್ನೇ ಬಿಡಲ್ಲ ರೀ ಇವರು ಒಳಗಡೆಗೆ. ಅಲ್ಲಿಗೆ ಇವ್ರು ಭದ್ರ ಕೊಡಿ ಲೆಕ್ಕ ಹಾಕೊಳ್ಳಿ ಆಯ್ತಾ. ತಾಲೂಕು ಅಧಿಕಾರಿಗಳನ್ನೇ ಬಿಡಲ್ಲ. DC ಅವ್ರು ಬಿಡ್ತಾರೇನೋ ಗೊತ್ತಿಲ್ಲ, ತಾಲೂಕು ಅಧಿಕಾರಿಗಳನ್ನೇ ಬಿಡಲ್ಲ. ಅವ್ರನ್ನ ಆ ಚೇಂಬರ್ ಅಲ್ಲಿ ಮಾತಾಡ್ತಾರೆ ನೋಡಿ, ಇಲ್ಲಿ ಇದೆಯಲ್ಲ ನೋಡಿ, ಈ ಚೇಂಬರ್ ಅಲ್ಲಿ ಮಾತಾಡ್ತಾರೆ ಎಲ್ಲಾರು ಅಷ್ಟೇ ನೋಡಿ. ಈ ಚೇಂಬರ್ ಅಲ್ಲಿ ಮಾತಾಡ್ತದೆ ಎಲ್ಲಾರನು ಕರ್ಕೊಂಡೋಗಿ ಮಾತಾಡ್ಸಿ. ಇವರೆಲ್ಲ ಬಂದಿರೋರು ಸಂಘಟನೆಯವರಲ್ವಾ, ಆ ಸಂತೃಪ್ತ ಪರವಾಗಿ ಬಂದಿರೋರಲ್ವಾ, ಅಲ್ಪಸಂಖ್ಯಾತರು ಪರವಾಗಿ ಬಂದಿರೋರಲ್ವಾ ಅವರು. ಎಲ್ರಿ ಇದ್ದೀರಾ ಜನಪ್ರತಿನಿಧಿಗಳು ನೀವು? ಆಂಬುಲೆನ್ಸ್ ಕೇಳಿದ್ರೆ ಅಲ್ಲಿದೆ ಇಲ್ಲಿದೆ. ಅದರಲ್ಲಿ ಈ ಸೆಕ್ಯೂರಿಟಿಗಳು ಸಮರ್ಥನೆ ಮಾಡ್ಕೋತಾರೆ. ಮೊದಲು ಸಂಬಳ ಕೊಡ್ತಾರೆ ನೋಡ್ರಿ ಅವ್ರಿಗೆ, ಕರೆಕ್ಟಾಗಿ ಪಾಪ ಸಂಬಳ ಕೊಡ್ತಾರೆ ಸೆಕ್ಯೂರಿಟಿಗಳಿಗೆ ನೋಡ್ರಿ. ಸೆಕ್ಯೂರಿಟಿ ಕಷ್ಟ ಸುಖ ಗೊತ್ತೇನ್ರಿ ನಿಮ್ಗೆ? ಇವತ್ತು ಇಡೀ ರಾಜ್ಯದ ಸೆಕ್ಯೂರಿಟಿದು ದೊಡ್ಡ ಒಂದು ಸ್ಕ್ಯಾಮ್ ಇದೆ. ಅಲ್ಪಸಂಖ್ಯಾತ ಅಂತ ಹೇಳ್ಕೊಂಡು ನೀವು ಸೋಕಾಲ್ಡ್ ರಾಜಕಾರಣಿಗಳ ಎಲ್ರಿ ಇದ್ದೀರಿ? ಬನ್ನಿ. ಈ ವಾಹನದ ಚಾಲಕನೇ ಸತ್ತದ್ದು. ಇದು ಲೋಡ್ ಗಾಡಿ, ಓನರ್ ಇಲ್ಲ ಮತ್ತೆ ಡ್ರೈವರ್ ಇಲ್ಲ, ಸತ್ತೋಗಿದ್ದಾನೆ ಡ್ರೈವರ್. ವಾಹನ ಹೆಂಗ್ ಇಚ್ಛೆ ಬಂತು? ಈಗ ಅದನ್ನ ನೋಡೋರು ಯಾರು? ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರು? ಇನ್ ಕೇಸ್ ಯಾವನೊಬ್ಬ ಕಳ್ಳ ಬಂದು ಅಲ್ಲಿ ಲೋಡ್ ಎತ್ಕೊಂಡು ಹೋದ್ರೆ ಅವನ ಮೇಲೆ ನೀನ್ ಕಂಪ್ಲೇಂಟ್, ಓನರ್ ಫಾಲ್ಟ್ ಅಂತಾರೆ. ನೋಡಿ ನೋಡ್ರಿ ಯಾವ್ಯಾವ ಮಾನದಂಡಗಳಿದೆ ಅಂತ ನೋಡ್ರಿ. ಇಲ್ಲಿ ವೆಹಿಕಲ್ ಇರೋದು ಯಾವ್ದು ಗೊತ್ತಾ? ವರ್ಕರ್ಗಳದ್ದು ಕಂಡ್ರಿ ಇವರೆಲ್ಲ ವೆಹಿಕಲ್ ಇಟ್ಕೊಂಡ್ರು ನೋಡಿ. ವರ್ಕರ್ ವೆಹಿಕಲ್ ನ ಎಷ್ಟು ಕೀಳು ಮಟ್ಟಿಗೆ ನಿಲ್ಸ್ಕೊಂಡು ನೋಡ್ರಿ. ಒಂದೇನಾದ್ರು ಇಲ್ಲಿ ಒಂದು ಶೀಟ್ ಹಾಕಿದ್ರ ಬಿಸಿಲಿಗೆ, ಇನ್ ಕೇಸ್ ಏನ ಬಿಸಿಲಿಗೆ ಗಾಡಿ ಎತ್ಕೊಂಡ್ರೆ ಎಲ್ಲಾ ಗಾಡಿ ಎತ್ಕೊಂಡ್ಬಿಡುತ್ತೆ ಆಯ್ತಾ. ಒಂದು ನೋಡಿ, ಈ ಗಾಡಿಯ ಮಾಲೀಕ, ತುಮಕೂರು ರಿಜಿಸ್ಟ್ರೇಷನ್ ಇರುವಂತ ಗಾಡಿ ಮಾಲೀಕ ಹಾರ್ಟ್ ಅಟ್ಯಾಕ್ ಆಗಿ ಸೀರೋಗಿರುವಂತ ಅಲ್ಪಸಂಖ್ಯಾತ ವ್ಯಕ್ತಿ, ಮುಸ್ಲಿಂ ಜನಾಂಗದ ವ್ಯಕ್ತಿ ಆಯ್ತಾ. ಈ ಲಾರಿ ಅಲ್ಲಿತ್ತು, ಒಳಗಡೆ ಇತ್ತು. ಇದನ್ನ ತಗೊಂಬರಕ ಯಾರು ತಂದಾಕಿದಿಲ್ಲ? ಯಾರ್ರೀ ತಗೊಂಬಂದ್ ಹಾಕಿದ್ದು? ಇದಕ್ ಮಾನದಂಡ ಇಲ್ವಾ? ಟೈರ್ ಚೇಂಜ್ ಮಾಡೋಕೆ ನಿಮ್ಗೆ ಮಾನದಂಡ ಕೇಳಬೇಕು. ಯಾವನ್ ಕೇಳೋ ಸಿಗ್ನೇಚರ್ ಹಾಕ್ಸ್ಬೇಕು, ಏರ್ ಹೊಡಿಯಕ್ ಸಿಗ್ನೇಚರ್ ಹಾಕ್ಬೇಕು, ಟೀ ಕುಡಿಯಕ್ ಸಿಗ್ನೇಚರ್ ಹಾಕ್ಬೇಕು. ಯಾವನ್ರಿ ಬಿಟ್ಟಿದಂಗಾರೆ ಹಾಕ್ರಿ, ಅವನ ಮೇಲೆ ಕೇಸ್ ಹಾಕ್ರಿ. ಹಂಗಾರೆ ನಾಳೆ ದಿನ ಯಾವನ ಬಂದು ಹಿಂದ್ಗಡೆಯಿಂದ ಕಳ್ತನ ಮಾಡ್ಕೊಂಡ್ರೆ ರಾತ್ರಿ ಈ ಲಾರಿ ಮಾಲೀಕನ ಸಂಘ ಅಥವಾ ಅವರ ಡ್ರೈವರ್ಗೆ ಬರುವಂತ ಹೊಣೆ ಅದು.
ನೋಡಿ ರೋಡ್ಸ್ ಆಗೋದ್ರಿಂದ ಹಾ ಸಂಪೂರ್ಣ ಕ್ರಮ ತೆಗೆದುಕೊಳ್ತಾರೆ. ಹೌದು ಲೋಡ್ ಆದ ಎಲ್ರಿ ಸತ್ತೋಗಿದ್ರು ಎಕ್ಸೈಸ್ ಆಫೀಸರ್ಸ್ ಎಲ್ಲಿ ಸತ್ತೋಗಿರ ನೀವೆಲ್ಲ? ಅದನ್ನ ಒಳಗಿಂದ ಸತ್ತವನ್ನು ಗಾಡಿನ ಈಚೆ ಬಿಡೋದಕ್ಕೆ ಏನ್ ಕಾರಣ? ಅದೇ ನಾವು ಅವ್ರಿಗೇನಾರು ತಡಿದಿತ್ತ? ಅವ್ರ ಪ್ಲಾನ್ ಏನ್ ಗೊತ್ತಾ, ಅವ್ರು ಇಲ್ಲಿದ್ರು ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಫ್ಯಾಕ್ಟ್ರಿ ಕೂಡ ಇಲ್ಲಿದೆ, ಹಾಗಾಗಿ ನಾವೇನ್ ಮಾಡ್ತೀವಿ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳೋ ಒಂದು ಹುನ್ನಾರ ಇರಬೇಕು ನಿಮ್ ಯೋಗ್ಯತೆಗೆ. ಸತ್ತೋದ ಮೇಲೂ ನೀವು ಹುನ್ನಾರ ತೋರಿಸಿ ನೀವು ಅದನ್ನ ಕ್ರೆಡಿಟ್ ತಗೋತೀರ ಅಂದ್ರೆ ನಿಮ್ಮಂತ ಯೋಗ್ಯತೆ ಇಲ್ದವ್ರು ಯಾಕ್ರಿ ಬೇಕು ಫ್ಯಾಕ್ಟ್ರಿಗಳಿಗೆ? ಅರ್ಥ ಆಯ್ತಾ ನಿಮ್ಗೆ? ಒಂದ್ ಸಣ್ಣ ಕಾಮನ್ ಸೆನ್ಸ್ ಅಲ್ವಾ ಅದು? ಲೋಡ್ ಆಗಿರೋ ಗಾಡಿ ಡೆಲಿವರಿ ಆಗ್ಬೇಕಂತ ಗಾಡಿ ಇಲ್ಲಾಗಿ ನಿಂತಿದೆ, ಖಾಲಿ ಗಾಡಿಗಳನ್ನ ನಿಂತಿರೋಂಥದ್ದು ಯಾಕೆ ಇಲ್ಲಿ ನಿಂತ್ಕೋತು? ಇನ್ ಕೇಸ್ ಒಂದೇ ಒಂದು ಬಾಟ್ಲ್ ಕಳ್ತನ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ನೋಡಿ ಇವ್ರ ಯೋಗ್ಯತೆ ಇಲ್ಲ ನೋಡ್ರಿ. ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ರ ಈ ಗಾಡಿ ನಂಬರ್ ಒಳಗಡೆ ಲೋಡ್ ಆಗಿ ಒಳಗಡೆ ಇರಬೇಕು. ಆ ಇದ್ದಂತ ಸಂದರ್ಭದಲ್ಲಿ ಶನಿವಾರ ಮಧ್ಯಾಹ್ನ ಆದಂತ ಇನ್ಸಿಡೆಂಟ್ ಆಕ್ಸಿಡೆಂಟ್ ಆಗಿ ಅಂದ್ರೆ ಅಚಾನಕ್ ಆದಂತ ಒಂದು ಹೃದಯಘಾತ ನೋಡಿ. ಅವ್ರು ಇಲ್ಲೇ ಮಲಿಕೊಬೇಕು, ಇಲ್ಲೇ ಉಣ್ಬೇಕು, ಇನ್ನೆಲ್ಲೇ ಏನೇನ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕು. ಆಯ್ತಾ? ಇಲ್ಲಿ ಇರೋದೆಲ್ಲ ಖಾಲಿ ಲಾರಿಗಳು ನೋಡಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಅನ್ಲೋಡ್ ಇರೋಂಥ ಲಾರಿಗಳನ್ನ ಲೋಡ್ ಆಗಿಲ್ದಿರೋದನ್ನ ಇಲ್ಲಿ ತಂದು ನಿಲ್ಸೋಂಥದ್ದು. ಯಾಕೆ ಇಲ್ಲಿ ತಂದು ನಿಲ್ಸಿದ್ರೆ ಅದನ್ನ? ಇಲ್ಲಿದ್ರು ಆಟಕ್ಕಾಗಿ ಸತ್ತೋದ್ರು, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ. ನಮ್ಮ ವೃತ್ತ ಇದು, ಆ ವೃತ್ತದಲ್ಲಿ ನಾವೇನ್ ಮಾಡೋದು ನಮ್ ಜವಾಬ್ದಾರಿ ಅಂತ ಹೇಳಕ್ಕ ನೀವು? ಗಾಡಿನೇ ಈಚೆ ತೆಗೆಯಂಗಿಲ್ಲ ಸರ್. ಈ ತರ ಘಟನೆ ನಡೆದಿದ್ಕೆ ಇವ್ರು ಯಾಕೆ ಒಳಗಡೆಯಿಂದ ಹೊರಗಡೆ ಗಾಡಿ ನಿಲ್ಸಿರೋದು? ಗಾಡಿ ಒಳಗೆ ಇದಕ್ಕೆ ಜವಾಬ್ದಾರಿ ಅವರೇ ಹೊಣೆ ಆಗ್ಬೇಕು ಇದಕ್ಕೆ. ಯಾಕಂದ್ರೆ ಈಗ ಲಾರಿ ಮಾಲೀಕ ತೀರೋಗ್ಬಿಟ್ಟವನೆ, ಒಳಗಡೆಯಿಂದ ಈಗ ಉದಾಹರಣೆಗೆ ಆ ಸಂಬಂಧಪಟ್ಟಂತ ಕುಟುಂಬದವರು ಒಂದು ಕಂಪ್ಲೇಂಟ್ ಕೊಟ್ರೆ ಮಾಜರ್ ಎಲ್ರಿ ಮಾಡ್ತಾರೆ? ಅದೇ ಸರ್, ಮಾಜರ್ ಎಲ್ಲಿ ಮಾಡ್ತಾರೆ? ಪೊಲೀಸ್ ಇಲಾಖೆ ಬಂದು ಎಲ್ಲಕ್ಕೂ ಅವ್ರ ಸೇಫ್ಟಿ ಆಗಿ. ಈಗ ನಿಮ್ ಮುಂದೆ ಏನು ರೀ, ಕರ್ನಾಟಕ ಜನ ನೋಡ್ತಾರ, ಲೈವ್ ಇದೀನಿ ನಾನು, ಕರ್ನಾಟಕ ಜನ ನೋಡ್ತಾವ್ರೆ. ಈಗ ಇದು ಗಾಡಿ ತೆಗೆದ್ಬಿಟ್ಟು ಈಚೆ ನಿಲ್ಸವ್ರಲ್ಲ ಸರ್, ಯಾರನ್ನಾರ ಟಾರ್ಪಲ್ ಬಿಚ್ಚಿ ಎತ್ಕೊಂಡು ಹೋದ್ರೆ ಅವ್ರ ಹೊಣೆ ಅಲ್ಲ, ಲಾರಿ ಓನರ್ ಗಾಡಿ ಸೀಸ್ ಮಾಡ್ತಾರೆ ಸರ್. ಹೌದು. ಈಗ ಇದೇ ವೃತ್ತಪಟ್ಟಣದ ವ್ಯಕ್ತಿ ನನಗೆ ಅನುಮಾನ ಇದೆ, ಈ ವ್ಯಕ್ತಿ ಸತ್ತಿದ್ಕೆ ತನಿಖೆ ಮಾಡಿ ಅಂತ ಕೊಟ್ರೆ ಮಾಜಾರ ಮಾಡೋ ಪೊಲೀಸ್ ಇಲಾಖೆ ಪುಣ್ಯಾತ್ಮರು ಬಂದು ಇಲ್ಲಿ ಮಾಡ್ತಾರೆ ಮಾಜಾರ. ಅಟ್ಲೀಸ್ಟ್ ನಾವು ಮಾಡೋ ಒಂದು ಕಾಮನ್ ಸೆನ್ಸ್, ನಾನ್ ಮಾಡೋಂತ ಯೋಚನೆ ಕೂಡ ಮಾಡಲ್ವಲ್ರಿ ಇವರು? ಅಲ್ಲ, ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ನೀವು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರಲ್ರಿ ಜನಪ್ರತಿನಿಧಿಗಳೇ? ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರಿ. ಎಲ್ರಿ ಹಾಳಾಗೋಗಿದ್ರ ಅಧಿಕಾರಿಗಳೇ ನೀವು? ಎಲ್ರಿ ಇದ್ರಿ ಎಕ್ಸ್ಚೇಂಜ್ ಆಫೀಸರ್ಸ್? ಎಲ್ಲಿದ್ರೆ ಎಕ್ಸ್ಚೇಂಜ್ ಆಫೀಸರ್ಸ್ ನೀವು? ಅವ್ರು ಕೊಡೋಂತ ಎಂಜಲು ಕಾಸು ಕೂತ್ಕೊಂಡಿದ್ರ ನೀವು? ಅಲ್ಲ ರೀ, ಇಷ್ಟು ದೊಡ್ಡ ಲಾರಿ ಮಾಲೀಕರ ಸಂಘದ ವ್ಯವಸ್ಥೆಯಿಂದ ಬಂದಿದ್ರ ಡೈರೆಕ್ಟರ್ಗಳು, ಜೊತೆಗೆ ಇಲ್ಲಿರೋರ್ನ ಒಳಗ್ ಬಿಡಲ್ಲ, ಇಲ್ಲಿ ಗೇಟ್ ಕೀಪರ್ಗಳ ತರ ನಿಲ್ಸ್ಕೊಂಡ್ ಮಾತಾಡ್ತೀರಾ ಅಂತಂದ್ರೆ ನಿಮ್ ಯೋಗ್ಯತೆ ಗೊತ್ತಾಗಲ್ವನ್ರಿ? ನಿಮ್ ಯೋಗ್ಯತೆ ಗೊತ್ತಾಗಲ್ವಾ? ಮೊದಲು ಸೆಕ್ಯೂರಿಟಿ ಗಾರ್ಡ್ಗೆ ಕರೆಕ್ಟ್ ಸಂಬಳ ಕೊಡ್ತಾ ಇದ್ರ? ಯಾವನ ಆರ್ಟಿಎನ್ ಯಾರಿದ್ರ? ಈ ಆರ್ಟಿಎನ್ ಇಡೀ ರಾಜ್ಯದ ಆರ್ಟಿಎನ್ ಈ ನಂಜಾಪುರ ಫ್ಯಾಕ್ಟರಿ ಬಗ್ಗೆ ಆರ್ಟಿಗೆ ಹಾಕ್ರಿ, ಆರ್ಟಿಗೆ ಹಾಕಿ ಕೇಳಿ. ಇಲ್ಲ ಸರ್, ಒಂದು ದಾರುಣ ಏನು ಅಂದ್ರೆ ನೋಡಿ, ಲೋಡ್ ಗಾಡಿ ಇಲ್ಲಿ ಸರ್, ಲೋಡ್ ಗಾಡಿ ಒಳಗಡೆ ಇರುತ್ತೆ ಯಾವಾಗ್ಲೂ. ಆಲ್ರೆಡಿ ಎಲ್ಲಾ ಲೋಡ್ ಗಾಡಿ ಅಲ್ಲಿದೆ, ಇಲ್ಲಿ ಖಾಲಿ ಲಾರಿಗಳು ಮಾತ್ರ ಇದೆ. ಹೆಂಗ್ ಬಂತು ಸರ್ ಆ ಸತ್ತಂತ ವ್ಯಕ್ತಿನ? ಅವರು ಎಕ್ಸ್ಚೇಂಜ್ ಅವರು ಗೌರ್ಮೆಂಟ್ ಇದಲ್ವಾ ಅದು, ಅವ್ರೇನ್ ತಿಳ್ಕೊಳ್ತಾರೆ, ಎಕ್ಸ್ಪೈರ್ ಆಗ್ಬಿಟ್ರೆ ಡೇಟ್ ಆ ಗಾಡಿ ಆಚೆ ಕಳ್ಸಲ್ಲ, ಆಗ ತಿಂಗಳಾರ್ಗಟ್ಲೆ ರಿನ್ಯೂವಲ್ ಮಾಡಬೇಕು ಬುಕಿಂಗ್ ನವರು. ಅದಕ್ಕೋಸ್ಕರ ಸೈಡ್ ಅಲ್ಲಿ ಹಾಕ್ಸಿ ಬೇರೆ ಗಾಡಿ ಕ್ರಾಸಿಂಗ್ ಮಾಡಕ್ಕೆ ನಾನೇ ಹಾಕ್ಸಿರೋದು. ಓಕೆ. ಅಲ್ಲ, ಇನ್ ಕೇಸ್ ಸರ್, ಈಗ ತಾವು ಮಾಡಿದ್ದು ಒಳ್ಳೆ ಒಂದ್ ರೀತಿ ಒಳ್ಳೇದು ಅನ್ಕೊಳ್ಳೋಣ ಸರ್. ಸರ್ ಕೇಳಿ, 3 months ಆದ್ರೂ ರಿಲೀಸ್ ಮಾಡಲ್ಲ. ಅವಾಗ ಟೈಮಿಂಗ್ಸ್ ಇರುತ್ತೆ, ಈ ಟೈಮಿಂಗ್ಸ್ ಅಲ್ಲಿ ಫ್ಯಾಕ್ಟರಿಯಿಂದ ಆಚೆ ಬರಬೇಕು ಅಂತ. ಮತ್ತೆ ಅದು ಏನಾಗ್ತದೆ, ಬೇರೆ ಗಾಡಿಗಳು ಲೋಡ್ ಆಗ್ತವೆ, ಅವಾಗ ಗೊತ್ತಾಗಲ್ಲ ಯಾವ ಗಾಡಿ ಔಟ್ ಆಗ್ತವೆ. ಕಳ್ತನ ಇದೆ ಸರ್, ನೈಟ್ ಕಳ್ತನ ಆಗ್ಬಿಟ್ರೆ ವೆಯ್ಟ್ ಮಾಡ್ಲೇಬೇಕು. ಅದು ಸಿಸಿ ಕ್ಯಾಮೆರಾ ಸರ್. ಒಂದ್ ನಿಮಿಷ, ಖಾಲಿ ಲಾರಿಗಳ ಮಧ್ಯೆ ಕೇಳಿ ಸರ್, ಬೇಜಾರ್ ಮಾಡ್ಕೊಬಿಡಿ. ಈಗ ಬಂದಿದ್ರಿ, ಅವ್ನಿಗೆ ಅನುಕೂಲ ಮಾಡ್ಕೊಡಿ. ಸುಮ್ನೆ ಏನೋ ಒಂದ್ ಮಾಡಿ ಅವ್ರಿಗೆ ಏನೋ ಒಂದ್ ಮಾಡಕ್ ಬಂದಿಲ್ಲ ಸರ್. ನಾನು ಪರಿಹಾರ ಕೊಡ್ತಾರ, ಸಂತೋಷ ಸರ್. ನಾನು ಅವ್ರ ಪರವಾಗಿದ್ದೀನಿ ಸರ್. ನನ್ಗೆ ಈ ವಿಚಾರ ಗೊತ್ತಿಲ್ಲ, ನೀವ್ ಹಾಕ್ಸಿದ್ರ ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ನಾನೇ ಹಾಕ್ಸಿರೋ, ನಾನೇ ಟ್ರಾನ್ಸ್ಪೋರ್ಟ್ ಅವ್ರದ್ದು. ಓಕೆ, ಆ ಹುಡುಗನಿಗೆ ಸಪೋರ್ಟ್ ಮಾಡ್ಬೇಕು, ನಾವೆಲ್ಲರೂ ಬಂದಿರೋದು. ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ಅದು ಬಿಟ್ಟು ಬೇರೆ ಏನೋ ಅಲ್ಲ, ನನಗೆ ಗೊತ್ತಿಲ್ಲ ನೀವ್ ಹಾಕ್ಸಿದ್ರ ಅಂತ. ನಾನ್ ಹೈಲೈಟ್ ಮಾಡಕ್ ನಾನ್ ಬೆಳೆ ಬೇಯಿಸ್ಕಕ್ ಬಂದಿಲ್ಲ ಸಾಹೇಬ್ರೆ, ನಾನ್ ಬೆಳೆ ಬೇಯಿಸ್ಕಕ್ ಬಂದಿಲ್ಲ. ನಾನ್ ಹೇಳ್ತಾ ಇದ್ದೀನಿ ಅಂದ್ರೆ, ಖಾಲಿ ಲಾರಿ ಮಧ್ಯ ಇಲ್ಲ ಹೆಂಗ್ ಬಂತು? ನಂಗೆ ಡೌಟ್ ಬಂತು ರೀ. ಏನು ಗೊತ್ತಿಲ್ಲ, ನೀವು ಹೇಳಿ ಹೋಗ್ಲಿ. ಈಗ ನೀವೇಕೆ ಇಲ್ಲಿ ಹಾಕಿದ್ರ? ಕಳ್ತನ ಏನ್ ಮಾಡ್ತೀರಾ ಸರ್? ಆಯ್ತು, ಈಗ ಕಳ್ತನ ಏನ್ ಮಾಡ್ತೀರಾ? ಎಲ್ಲಿ ಓಕೆ 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 ಓಕೆ, ಅದು ನನ್ಗೆ ಗೊತ್ತಿಲ್ಲ ಸರ್.
ನನಗೆ ಗೊತ್ತಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಒಂದು ಎಕ್ಸ್ಪೈರ್ ಆಗ್ಬಿಡ್ತು ಅಂದ್ರೆ ಹೆಚ್ಚು ಕಮ್ಮಿ 2 ತಿಂಗಳಾಗ್ಬೋದು 3 ತಿಂಗಳಾಗ್ಬೋದು. ಗೊತ್ತು ಸರ್, ಅದು ಗೊತ್ತು. ಲಾರಿ ಯಾಕೆ ಬಂದು ನಿಂತಿದ್ದು ಕೇಳಿದ್ ನಾನು ಇಷ್ಟೇ. ಆಯ್ತಾ, ನಾನು ಬಂದಿರೋದೇ ಸಂತರ ಪರವಾಗಿ ಮಾತಾಡುವಂಥದ್ದು. ಕೇವಲ ಸಂತರ ತೊಬ್ಬೆಯಲ್ಲಿ ನೋಡಿ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಕೂಡ ಮಾತಾಡಿದ್ ನಾನು. ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬೇರೆ ಗಾಡಿ ಓಕೆ, ಅವ್ರಿಗೆ ಅನುಕೂಲ ಹಂಗ್ ಮಾಡ್ಕೊಳ್ಳಿ ಬಿಡಿ. ಥ್ಯಾಂಕ್ ಯು.